ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 5ನೇ ಸಂಧಿ ನಡೆದಂಥ ವಿಚಾರ ಇಲ್ಲಿ ಕೂಡ ಯಾವುದು ಅಂತಂದರೆ ಸೂತ್ರ 15ನೇ ಸೂತ್ರದ ಒಂದು ಕೊನೆಯ ನುಡಿ ಇಟ್ಕೊಂಡು ನಾವಿವತ್ತು ವಿಚಾರ ಮಾಡಬೇಕಾಗ್ತದೆ. ಏನು ಹೇಳಿದಾರ? ಸಮಾಧಿಯಲ್ಲಿ ಇದ್ದಂಥ ಯೋಗಿಯು ಬಂದು ಬಾಂಧವರೆಲ್ಲರೂ ಅನಾಯಾಸದಿಂದ ಮುಕ್ತಿಯನ್ನು ಹೊಂದುತ್ತಾರ ಅಂತ ಹೇಳ್ತಾರೆ. ಈ ಸಮಾಧಿಯಲ್ಲಿದ್ದಂಥ ಯೋಗಿಯ ಬಂಧು ಬಾಂಧವರು ಅಂದ್ರೆ ರಕ್ತ ಸಂಬಂಧಿಗಳೇನ್ರಿ ಅಂತ ಅನ್ನಂಗಿರಂಗಿಲ್ಲ. ಯಾಕಂದ್ರೆ ಎಲ್ಲ ಒಂದು ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಭಾವ ಹೊಂದುವಂಥವ್ರೆಲ್ಲರೂ ಬಂಧು ಬಾಂಧವರು ಮಹಾತ್ಮರಿಗೆ. ಅಂತಹ ಒಂದು ಬಂಧು ಬಾಂಧವರೆಲ್ಲರೂ ಅನಾಯಾಸವಾಗಿ ಮುಕ್ತಿಯನ್ನು ಹೊಂದುತ್ತಾರ ಅಂತನ್ನುವಂಥದ್ದು 15ನೇ ಒಂದು ಸೂತ್ರದಲ್ಲಿ ಹೇಳ್ತಾರ, ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಒಡೆಯವರು ಅಂತ ಹೇಳ್ತಾರೆ. ಯಾಕಂದ್ರೆ ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದ ಬಹಳಷ್ಟು ಸಂತೋಷದಿಂದಲೇ ಪ್ರೀತಿಯಿಂದಲೇ ಇಂಥ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದ ಅವರಿಗೆಲ್ಲರಿಗೆ ಅಂತ ಹೇಳ್ತಾರೆ. ಯಾವುದು ಅನಾಯಾಸವಾಗಿ, ಯಾವುದು ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾವುದೇ ಕಷ್ಟ ಇರದೇನೆ ಅಂಥ ಒಂದು ಮೋಕ್ಷ ಸ್ಥಿತಿಯನ್ನು ಅವರು ಅನುಭವಿಸ್ತಾರ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಮತ್ತು ನಿನ್ನೆ ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಇಲ್ಲಿ ಈ ಒಂದು ಯೋಗಿಗೆ ಆಗಮ ಪ್ರಮಾಣದಿಂದ ಸಮಾಧಿ ಅವಸ್ಥೆ ಅಂತ 2 ಅವಸ್ಥೆಗಳದಾವಂತ ಹೇಳಿದರು. ಅದರಲ್ಲಿ ಒಂದು ಸಮಾಧಿಯ ಅವಸ್ಥೆ ಅಂತ, ಇನ್ನೊಂದು ಉತ್ಥಾನದ ಅವಸ್ಥೆ ಅಂತ 2 ರೀತಿಯ ಅವಸ್ಥೆಗಳು ಅದಾವ ಅಂತ ಕೂಡ ಹೇಳಿದರು. ಇಲ್ಲಿ ಸಮಾಹಿತೆ ಅಥವಾ ಸಮಾಧಿ 2 ಒಂದೇನೆ ಹೇಳುವಂಥದ್ದು. ಈಗ 6ನೇ ನುಡಿಯಲ್ಲಿ ಏನು ಹೇಳಿದ್ರು ಅವರು ಅಂದ್ರೆ, ತಾನಿದಿರೆಂದು ಬೇರೇನೆಂದು ಮರೆಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ತಾನಿರ್ಪುದದು ಸಮಾಹಿತೆ ಎಂಬ ಬಗೆಯದು ಮಾನಿನಿ ಮುದದಿಂದೆ ತಿಳಿ ನೀನು ಅಂತ ಹೇಳಿದರು. ಇಲ್ಲಿ ಏನು ಹೇಳ್ತಾರೆ? ಸಮಾಧಿ ಅವಸ್ಥೆ ಬಗ್ಗೆ ಹೇಳ್ತಾರೆ. ನಾನು ಮತ್ತು ಇದು ಅನ್ನುವಂಥ 2 ಭೇದ ಭಾವನೆಗಳು ಹೋಗ್ಬೇಕು. ನಾನು ಅನ್ನುವಂಥದ್ದು ಮತ್ತು ಇದು ಬೇರೆ ವಸ್ತು ಐತಪ್ಪ ಅಂತನ್ನುವಂಥ ಈ ಭಾವನೆಗಳು ತೋರದೆ ಹೋಗುವಂಥದ್ದು. ಅಲ್ಲೇನಿರ್ತದೆ? ಕೇವಲ ಸಚ್ಚಿದಾನಂದ ಅದ್ವಯ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಭಾವ ತೋರಬೇಕು. ಈ ರೀತಿ ತೋರುವಂಥದ್ದು, ಈ ರೀತಿ ತಿಳ್ಕೊಳ್ಳುವಂಥದ್ದು, ಈ ಭಾವದಲ್ಲಿರುವಂಥದ್ದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಸಮಾಧಿ ಅಂತ ಹೇಳಿದರು. 7ನೇ ನುಡಿಯಲ್ಲಿ ಕೂಡ ಉತ್ಥಾನ ಅವಸ್ಥೆ ಬಗ್ಗೆ ಕೂಡ ಹೇಳಿದರು. ಯಾಕಂತಂದ್ರೆ ಇಲ್ಲಿ ಭೇದ ಭಾವನೆ, ನಾನು ಮತ್ತು ಇದಂ ಅನ್ನುವಂಥದ್ದು, ಅಹಂ ಇದಂ ಅನ್ನುವಂಥ ಭಾವ ಸಂಪೂರ್ಣವಾಗಿ ಹೋಗ್ಬೇಕಲ್ಲಿ. ಅದನ್ನು ನಾನು ಹೇಗಿದ್ದೀನಿ, ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅಂತ ಅನ್ನುವಂಥ ತಿಳ್ಕೊಳ್ಳುವಂಥದ್ದು. ಈಗ ಉತ್ಥಾನ ಅವಸ್ಥೆಯದಲ್ಲಿ ಕೂಡ ಏನು ಹೇಳ್ತಾರೆ? ಸಕಲ ರಬ್ದಂಗಳ ನಿಖಿಳೇಂದ್ರಿಯಗಳಿಂದ ಅಕಲಂಕ ಬ್ರಹ್ಮಾತ್ಮಕವೇ ಎಂದು ವಿಕರಿಸುವುದು ಉಪಭೋಗಿಪುದು ತಾನೇ ಉತ್ಥಾನವು ಅಕುಟಿಲೆ ನೀನಿದನ್ನು ಅರಿಯುವುದು ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಕೂಡ ಏನು ಹೇಳ್ತಾರೆ? ಎಲ್ಲ ಈ ಪ್ರಾರಬ್ಧಗಳೇನದಾವೆ ಇಂದ್ರಿಯಗಳ ಮೂಲಕ ತಿಳ್ಕೊಂಡು ಪರಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಳ್ಳುವಂಥದ್ದು.
ಈಗ ಇಚ್ಛಾ, ಪರೇಚ್ಛ ಮತ್ತು ಅನಿಚ್ಛ ಅಂತ 3 ಪ್ರಕಾರದ ಪ್ರಾರಬ್ಧ ಕರ್ಮಗಳು ಅದಾವ. ಇದು ಈ ಸರ್ವೇಂದ್ರಿಯಗಳಿಂದ ಎಲ್ಲವೂ ಪರಬ್ರಹ್ಮ ಸ್ವರೂಪ ಅಂತನ್ನುವಂಥ ಸರ್ವಾತ್ಮಕ ಬುದ್ಧಿಯಿಂದ ಇದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಯಾಕಂದ್ರೆ ನಮಗೀಗೇನು ಕಾಣುವಂಥದ್ದು ಪ್ರತಿಯೊಂದು ಪರಬ್ರಹ್ಮ ಸ್ವರೂಪನೇ ಐತಂತ ತಿಳ್ಕೊಳ್ಳುವಂಥದ್ದು. ಇಂದ್ರಿಯಗಳಿಂದ ಮಾಡಿದಂಥ ಏನು ಭೋಗಗಳದಾವೆ ಇದೆಲ್ಲ ಪರಬ್ರಹ್ಮನ ಒಂದು ಆ ರೂಪನೇ ಅಂತ ತಿಳ್ಕೊಳ್ಳುವಂಥದ್ದು. ಈ ರೀತಿ ಇದಕ್ಕೆ ಯಾಕಂದರೆ ಇದು ಬಂಗಾರ ಬಿಟ್ಟು ಆಭರಣ ಹೇಗಿಲ್ಲವೋ, ಮಣ್ಣು ಬಿಟ್ಟು ಮಡಿಕೆ ಹೇಗಿಲ್ಲವೋ, ನೀರು ಬಿಟ್ಟು ಏನು ತೆರೆ ನೊರೆಗಳು ಹೆಂಗಿಲ್ಲವೋ ಅದರಂಗೆ ಈ ಜಗತ್ತಿನೊಳಗೆ ಏನು ಕಾಣಿಸ್ತದೆ ಅದೆಲ್ಲವೂ ಪರಬ್ರಹ್ಮನ ಸ್ವರೂಪ ಐತೆ ಅಂತ ಅವಲೋಕನ ಮಾಡ್ತಾ ಇರುವಂಥದ್ದು. ಇವು ಯಾವ ಒಂದು ವಿಷಯಗಳು ಗೋಚರ ಆದರೂ ಕೂಡ ಅದರ ಜೊತೆ ನಿನ್ನ ವೃತ್ತಿ ವಿಷಯಾಕಾರ ಆಗದೇ ಇರುವಂಥದ್ದು. ಅದಕ್ಕೆ ಈ ನಾಮರೂಪಗಳನ್ನು ತೆಗೆದು ಅಸ್ಥಿಭಾತಿ ಪ್ರಿಯ ರೂಪದಿಂದ ನೋಡುವಂಥದ್ದು. ಈ ರೀತಿ ಆತ್ಮಾಕಾರ ವೃತ್ತಿಯನ್ನು ಮಾಡುವಂಥದ್ದೇ ಉತ್ಥಾನಾವಸ್ಥೆ ಅಂತ ಹೇಳಿದರು ನಿನ್ನೆ. ಈಗ ನಾವು 8ನೇ ನುಡಿ ನೋಡೋಣ. ಕೊನೆಯ ನುಡಿ ಇದರಲ್ಲಿ 15ನೆಯ ಸೂತ್ರದಲ್ಲಿ ಕೊನೆಯ ನುಡಿ. ಯಾಕಂದರೆ ಯೋಗಿಯು ಉತ್ಥಾನಾವಸ್ಥೆಯಲ್ಲಿ ಸದಾ ಈ ಸಮಾಧಿ ಅಭ್ಯಾಸವನ್ನು ಮಾಡ್ತಿರ್ಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲೇನು ಅಂತಂದ್ರೆ ಯಾವುದೇ ವಿಷಯಗಳಿರಲಿ ಅದರ ಆಕಾರ ಆಗಬಾರ್ದು. ನಿನ್ನ ವೃತ್ತಿ ಏನಂದ್ರೆ ವಿಷಯಗಳ ಆಕಾರ ಆಗಬಾರ್ದು. ಎಲ್ಲ ವ್ಯವಹಾರ ಮಾಡು, ಆದ್ರೆ ಅದರಲ್ಲಿ ಮನಸ್ಸು ನೀನು ಹಾಕುವಂಥದ್ದು ಇರಂಗಿಲ್ಲ. ಆ ವೃತ್ತಿ ಏನಂದರೆ ವಿಷಯಗಳ ಆಕಾರ ಆಗಿರಬಾರ್ದು, ಬಯಸುವಂಥದ್ದು ಆಗಿರ್ಬಾರ್ದು. ಇದು ಹೆಂಗಪ್ಪ ಅಂತಂದ್ರೆ ಅಂತಂದ್ರೆ ನಾವು ನಮ್ಮಲ್ಲಿ ಏನಿಲ್ಲಪ್ಪ ಭಾಳ ಬಡತನ ಐತೆ, ನಮ್ಗೆ ಯಾವುದು ರೀತಿಯಿಂದ ಇಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ವೈರಾಗ್ಯ ಭಾವ ಮಾಡುವಂಥದ್ದಲ್ಲ. ಯಾಕಂದ್ರೆ ಇಲ್ಲ ಅಂತ ಅನ್ನುವಂಥದ್ದೇ ಬೇರೆ ಆಗಿರ್ತದೆ, ಅದು ವೈರಾಗ್ಯ ಅಂತ ಅನ್ಸ್ಕೊಳಂಗಿಲ್ಲ. ನಮ್ಮ ಹತ್ರ ಎಲ್ಲ ಅದ, ಭೋಗಿಸ್ಲಿಕ್ಕೆ ಎಲ್ಲ ವಸ್ತುಗಳು ಅದಾವೆ ನಮ್ಮ ಹತ್ರ, ನಮ್ಗೆ ಯಾವುದು ಕೊರತೆ ಇಲ್ಲ. ಆದರೂ ಕೂಡ ಅವುಗಳ ಮೇಲೆ ನಮ್ಗೆ ಏನು ಭಾವ ಇರದೇ ಇರುವಂಥದ್ದು, ಇಚ್ಛೆ ಇರದೇ ಇರುವಂಥದ್ದು, ಉದಾಸೀನ ಭಾವ ಬರುವಂಥದ್ದು. ಉದಾಸೀನ ಭಾವ ಅವಿದ್ರೂ ಕೂಡ ನಮಗೆ ಬೇಡ ಅಂತ ಅನ್ನುವಂಥ ಮನಸ್ಸಿನಲ್ಲಿ ಏನು ಉದಾಸೀನ ಭಾವ ಬರುವಂಥದ್ದು. ಅದಕ್ಕೆ ನಾವು ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಬಿಡುವಂಥದ್ದು. ಇಲ್ಲ, ನನಗಿದು ಬೇಕಾಗಿಲ್ಲ, ಇದು ಮಿಥ್ಯದಿಂದ ಕೂಡ್ಯದ, ಇದರಿಂದ ನನಗೆ ಯಾವ ಒಂದು ಸುಖನೂ ಇಲ್ಲ. ಯಾಕಂದರೆ ಇದು ತೋರಿ ಅಡಗುವಂಥ ಸುಖಗಳು ಯಾವುದೋ ಒಂದು ರೂಪದಿಂದ ಇವನು ಬಿಡುವಂಥದ್ದು ಇದ್ರೂ ಕೂಡ ಅದರ ಮೇಲೆ ನಾವು ಅಪೇಕ್ಷೆ ಮಾಡದೇ ಇರುವಂಥದ್ದು. ಇದು ನಿಜವಾದ ವೈರಾಗ್ಯ ಅಂತ ಅನಿಸ್ಕೊಳ್ತದೆ. ಇರಬೇಕು, ಆ ವಸ್ತು ಇರಬೇಕು, ನಮಗೆ ಎಲ್ಲನೂ ಸಿಕ್ತಿರ್ಬೇಕು. ಸಿಕ್ಕಿಲ್ಲ ಅಂತ ಇರುವಂಥದ್ದು ಬೇರೆ, ಆದ್ರೆ ನಮ್ಮೆಲ್ಲ ಅವಕಾಶ ಇತ್ತು ಅಂದರೂ ಕೂಡ ಅದ್ರ ಮೇಲೆ ನಾವು ಭಾವ ಹಾಕದೇ ಇದ್ದಾಗ ಅದ್ರ ಮೇಲೆ ಅಪೇಕ್ಷೆ ಮಾಡದೇ ಇರುವಂಥದ್ದು ಅದು ವೈರಾಗ್ಯ ಅಂತ ಅನಿಸ್ಕೊಳ್ತದೆ. ಹಿಂಗೆ ಯಾಕಂದರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಯೋಗಿ ಉತ್ಥಾನ ಅವಸ್ಥೆಯಲ್ಲಿ ಈ ಸಮಾಧಿ ಸ್ಥಿತಿಯನ್ನು ಏನೇ ಇದ್ದರೂ ಕೂಡ ಅದ್ರ ಮೇಲೆ ಉದಾಸೀನ ಭಾವ ಮಾಡುವಂಥದ್ದು, ಅದನ್ನು ಉಪಯೋಗ, ಆ ವೃತ್ತಿ ನಮ್ಮ ವೃತ್ತಿ ಏನದ ವಿಷಯಗಳ ಆಕಾರ ಆಗದೇ ಇರುವಂಥದ್ದು, ಇದಕ್ಕೆ ಉತ್ಥಾನ ಅವಸ್ಥೆ ಅಂತ ಕೂಡ ಹೇಳಿ 8ನೇ ನುಡಿಯಲ್ಲಿ ಏನು ಹೇಳ್ತಾರ. ಯುಗ ಮಾತ್ರ ದರ್ಶಿ ಎನಿಸಿ ಮಂದಗತಿಯಿಂದೇ ಬಗೆಯದೇನೊಂದು ವಿಷಯವನ್ನು ಮೃಗನೇತ್ರೆ ಯೋಗಿ ಚರಿಸುವ ಎಡೆಯೋಳು ಸದಾ ನೆಗುಳುತ್ತಿರುವುದು ಸಮಾಹಿತೆಯನು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮೃಗನೇತ್ರೆ ಅಂತಂದ್ರೆ ಆಕೆಯ ಚಂಚಲವಾದ ನೇತ್ರಗಳುಳ್ಳಂಥವಳೆ, ಅಂದ್ರೆ ಮತ್ತೆ ಬೇರೆ ತಪ್ಪು ತಿಳ್ಕೊಳಂಗಿಲ್ಲ. ಆಕೆ ಇನ್ನೂ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಭಾವ ಉಳ್ಳಂಥ ಮೈತ್ರೇದೇವಿ ಆ ರೀತಿ ವರ್ಣನೆ ಮಾಡ್ತಾರೆ ಅವರು. ಮತ್ತು ಯೋಗಿ ಅಂದರೆ ಆತ ಎಲ್ಲೆಲ್ಲಿ ತಿರುಗಾಡ್ತಾನೆ ಆ ಸ್ಥಳದಲ್ಲಿ. ಯಾಕಂದ್ರೆ ಒಂದು ಯೋಗಿ ತನ್ನ ಮುಂದೆ 2 ಮೊಳದಲ್ಲಿ ಮಾತ್ರ ಯೋಗಿ ಹೆಂಗಂದ್ರೆ ತನ್ನ ಮುಂದೆ 2 ಮೊಳ ಗೊತ್ತಲ್ಲ, ಇಷ್ಟು 1 2 ಮೊಳ ಹಾಕ್ತೀವಲ್ಲ, ಈ ಹೂ ತೊಗೊಳ್ಬೇಕಾದ್ರೆ 1 ಮೊಳ ರೀ ಅಂತೀವಲ್ಲ, ಹಂಗೆ 2 ಮೊಳ ಮಾತ್ರ ಈ ನೇತ್ರಗಳ ದೃಷ್ಟಿ ಉಳ್ಳವನಾಗಿ, ಅಂದ್ರೆ ಅಷ್ಟೇ 2 ಮೊಳದಷ್ಟೇ ನೇತ್ರಗಳ ಒಂದು ದೃಷ್ಟಿ ಉಳ್ಳವನಾಗಿರುವಂಥದ್ದು, ಅಥವಾ ಸಾವಕಾಶವಾಗಿ ನಡೀತಕ್ಕಂಥದ್ದು. ಮತ್ತು ಮನಸ್ಸಿನಲ್ಲಿ ಯಾವ ವಿಷಯವನ್ನು ಚಿಂತಿಸಬಾರ್ದು. ಅದು ಹೆಂಗೆ ಮಾಡ್ತಾನೆ, ನಮ್ಮ ದೃಷ್ಟಿ, ಆ ಒಂದು ಯೋಗಿಯ ದೃಷ್ಟಿ ಹೆಂಗಿರ್ತದಂದ್ರೆ 2 ಮೊಳ ಅಷ್ಟೇ ಇರುವಂಥದ್ದು. ಆ ದೃಷ್ಟಿ, ಆತನ ದೃಷ್ಟಿ 2 ಮೊಳದ ಒಂದು ಅಂತರ ಮಾತ್ರ ಇರುವಂಥದ್ದು ಮತ್ತು ಸಾವಕಾಶವಾಗಿ ನಡೀತಕ್ಕಂಥದ್ದು. ಮತ್ತು ಮನಸ್ಸಿನಲ್ಲಿ ಯಾವ ವಿಷಯಗಳ ಚಿಂತನೆ ಇರ್ಕೊಡ್ದು.
ಏನಿಲ್ಲ, ತಾನಾಗಿರುವಂಥದ್ದು, ಯಾವುದು ಒಂದು ವಿಷಯಗಳ ಒಂದು ಚಿಂತನೆ ಇರದೇ ಇರುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ, ಈ ರೀತಿ ಉತ್ತಮ ಅವಸ್ಥೆಯಲ್ಲಿಯೂ ಕೂಡ ಯೋಗಿ ಇದ್ದರೆ ಯಾವಾಗಲೂ ಈ ರೀತಿಯಾಗಿ ಆತ ಆತ್ಮಾಕಾರ ವೃತ್ತಿಯಲ್ಲೇ ಇರುವಂಥದ್ದು. ಇಂಥ ಒಂದು ಉತ್ತಮ ಅವಸ್ಥೆಯಲ್ಲಿ ಯೋಗಿ ಇದ್ದರೆ ಅದಕ್ಕೇನು ಹೇಳ್ತಾರೆ, ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂತಂದಾಗ ನಾವೆಲ್ಲೋ ಒಂದು ಕಡೆ ಕೂತ್ಕೊಂಡು ಸತ್ತಂಗ ಕೂತ್ಕೊಂಡ್ಬಿಡೋದು, ಸತ್ತಂಗ ಮಲಗೋದು, ಅದಕ್ಕೆ ಸಮಾಧಿ ಅಂತ ಹೇಳಂಗಿಲ್ಲ. ಬಟ್ ಮನಸ್ಸಿನಲ್ಲಿ ಯಾವ ವಿಷಯಗಳ ಒಂದು ಚಿಂತನೆ ಇರಕೂಡದು. ಈ ರೀತಿಯಾಗಿ ಅದು ಕೂಡ ಸಮಾಧಿ ಅಂತ ಹೇಳಿಸ್ಬೋದು. ಉತ್ತಮ ಅವಸ್ಥೆಯಲ್ಲಿ ಯೋಗಿ ಇದ್ದರೆ ಅದಕ್ಕೆ ಸಮಾಧಿ ಅಂತ ಕೂಡ ಹೇಳ್ತಾರೆ. ಯಾವುದು ಒಂದು ಏನು ಇಲ್ಲ ಅಲ್ಲಿ, ವಿಷಯಗಳ ಒಂದು ಚಿಂತನೆ ಒಂದು ಚೂರು ಇಲ್ಲ ಅಲ್ಲಿ. ಈ ರೀತಿಯಾಗಿರುವಂಥದ್ದಕ್ಕೆ ಇದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಯೋಗೀಶ್ವರನಿಗೆ ಸ್ಥಿತಿ ವಿಶೇಷ ನಿರೂಪಣೆ ಸೂತ್ರ 15ಕ್ಕೆ ಪದ 129 ಅಂತ ಇಲ್ಲಿ ಹೇಳಿ, ಈಗ ಮತ್ತೇನು ಹೇಳ್ತಾರ ಅಂತಂದರೆ, ಈ ಸಮಾಧಿ ಮತ್ತು ಉತ್ಥಾನಗಳನ್ನುವಂಥ 2 ಅವಸ್ಥೆಗಳ ಬಗ್ಗೆ ಹೇಳಿದರು. ಮತ್ತು ಪ್ರಾರಬ್ಧ ಕರ್ಮವನ್ನು ತೀರಿಸಿ ಮುಕ್ತಿಯನ್ನು ಹೊಂದುತ್ತಾನಂತ. ಈ ಸಮಾಧಿ ಒಳಗೆ ಇದ್ದರೂ ಕೂಡ ಆತ ಏನು ಮಾಡ್ತಾನೆ, ಪ್ರಾರಬ್ಧ ಕರ್ಮವನ್ನು ಆತ ಉಣ್ಲೇಬೇಕು. ಅದಕ್ಕೆ ನಮಗೆ ಏನಂತಂದ್ರೆ ಪ್ರಾರಬ್ಧ ನಾವು ಉಣ್ತೀವಿ, ಮತ್ತು ಯೋಗಿಗೆ ಇರಂಗಿಲ್ಲೇನ್ರಿ ಅಂತಂದ್ರೆ ಆತನ ವಿಷಯದಲ್ಲಿ ಇರಂಗಿಲ್ಲ ನಿಜ, ಆದರೂ ಕೂಡ ಶರೀರ ಇರುವಂಥರ ಆತ ಇರಬೇಕಾಗ್ತದೆ. ಪ್ರಾರಬ್ಧ ಇರ್ತದೆ, ಅತಿಗೂ ಇರ್ತದೆ ಅಂತಂದ್ರೆ ಶರೀರ ಇರುವ ಪರ್ಯಂತರ ಆತ, ಯಾಕಂದ್ರೆ ಪ್ರಾರಬ್ಧ ಮುಗಿಯುವ ಮಟ್ಟ ಅದು ಪ್ರಾರಬ್ಧ ಇರ್ತದೆ. ಯಾಕಂದ್ರೆ ಅಂಥ ಒಂದು ಮುಕ್ತನಾದಂಥ ಬಳಿ ಇರಂಗಿಲ್ಲ, ಯಾವುದು ಪ್ರಾರಬ್ಧ ಅನ್ನುವಂಥದ್ದು ಇರಂಗಿಲ್ಲ. ಅಂದರೂ ಕೂಡ ಆತಗೂ ಕೂಡ ಈ ಶರೀರದ ಇರುವಂಥ ಪ್ರಾರಬ್ಧ ಮುಗಿಸೇ ಹೋಗ್ಬೇಕಾಗ್ತದೆ. ಶರೀರ ಅಲ್ಲಿ ಏನಾಗ್ತದೆ, ಲಯ ಆಗ್ತದೆ, ಅಲ್ಲಿ ತನಕ ಇರ್ತದೆ. ಅದಕ್ಕೇನು ಹೇಳ್ತಾರೆ ಅವರು, ಪ್ರಾರಬ್ಧ ಕರ್ಮವನ್ನು ತೀರಿಸಿ ಮುಕ್ತಿಯನ್ನು ಹೊಂದುತ್ತಾನ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಹಲೋ. ಇದು ಉತ್ತಮ ಅವಸ್ಥೆಯಲ್ಲಿ ಪ್ರಾರಬ್ಧ ವಾಸನೆ, ಉತ್ತಮ ಅವಸ್ಥೆ ಒಳಗಡೆ ಇದ್ರೂ ಪ್ರಾರಬ್ಧ ವಾಸನೆ ಕಾಡ್ತಲ್ಲ, ಮಲ್ಲಿ ಬರ್ತಲ್ಲ. ಅದು ಯಾವುದು ಉತ್ತಮ ಅವಸ್ಥೆಯಲ್ಲಿ? ಉತ್ತಮ ಅವಸ್ಥೆಯಲ್ಲಿ ಪ್ರಾರಬ್ಧ ವಾಸನೆ ಇರ್ತದಲ್ಲ ಅದ್ರಾಗ. ಉತ್ತಮ ಅವಸ್ಥೆಯಲ್ಲಿ ಈಗ ಆತ ತನ್ನ ಒಂದು ಮನಸ್ಸಿನಲ್ಲಿ ಏನು ಮಾಡಿದ್ರೆ ವಿಷಯಾಕಾರ ಸಂಪೂರ್ಣ ಇರಂಗಿಲ್ಲ ಅಲ್ಲಿ ಆತನ ಹತ್ರ. ಬಟ್ ಬರುವಂಥದ್ದು ಪ್ರಾರಬ್ಧ ಏನು ಶರೀರಕ್ಕೆ ಅದೆಲ್ಲ ಬರುವಂಥದ್ದು ಅಷ್ಟು ಮಾತ್ರ ಉಳಿದಿರ್ತದೆ ಆತಗೆ. ಹಾಗಾಗಿ ಅದು ಬಂದರೂ ಕೂಡ ಆತ ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಅದು ಯಾವುದೇ ಬಂದರೂ ಕೂಡ ಅದು ವಿಷಯಗಳು ಅದು ಸಂಪೂರ್ಣ ನಾಶ ಆಗಿರ್ತದಲ್ಲ, ಹೋಗಿರ್ತಾವೆ, ಯಾವುದೇ ಇರಂಗಿಲ್ಲ ಅಲ್ಲಿ. ಹಂಗಾಗಿ ಆತ ಅದ್ರಾಗ ಭಾಗಿಯಾಗಂಗಿಲ್ಲ, ಅದ್ರಾಗ ವಿಷಯಗಳ ಆಕಾರ ಆಗಂಗಿಲ್ಲ. ಆತನ ವೃತ್ತಿ ಬೇಕಾದಂಥದ್ದು ಇರ್ತದೆ, ಇಲ್ಲ ಅಂತ ಇರಂಗಿಲ್ಲ. ಈಗ ನೋಡು, ಆತ ಜೀವನ ಮುಕ್ತ ಆಗಿದ್ದಾನಂತಂದ್ರೆ ಇವು ಕಿವಿ ಕೇಳಂಗಿಲ್ಲ ಅಂತೀರೇನೋ, ನೋಡೋಕೆ ರೂಪ ಇಲ್ಲ ಅಂತೀರೇನೋ, ಎಲ್ಲ ಇರ್ತದೆ. ಆದ್ರೆ ತನ್ನ ವೃತ್ತಿ ಅದ್ರಾಗ ಬೆರ್ತಿರಂಗಿಲ್ಲ, ಅದ್ರಾಗ ಅದು ವಿಷಯಗಳ ಆಕಾರ ಆಗಂಗಿಲ್ಲ ಆತನ ವೃತ್ತಿ. ಈಗ ಆತಗೂ ಇರ್ತದೆ ಎಲ್ಲ. ಈಗ ನೋಡಿ, ವಿಷಯಾದಿಗಳಲ್ಲಿ ಆತನು ಜೀವನ ಮಾಡ್ತಿರ್ತಾನೆ, ತಾನೆ ಎಲ್ಲ ಇರ್ತದೆ. ಅಂದರೂ ಕೂಡ ತನ್ನ ಒಂದು ಇದರಲ್ಲಿ ತನ್ನ ವೃತ್ತಿ ಹೆಂಗಿರ್ತಂದ್ರೆ ಆತ್ಮಾಕಾರ ವೃತ್ತಿಯಾಗಿರ್ತದ. ಆ ವೃತ್ತಿ ವಿಷಯಗಳ ಆಕಾರ ಆಗಂಗಿಲ್ಲದು. ಆತ ತನ್ನಲ್ಲಿ ದೃಢ ಆಗಿರ್ತಾನೆ, ಯಾವುದಕ್ಕೂ ಬೆರೆಯುವಂತ ಅಚ್ಚಲಾಗಿರ್ತದೆ. ಆ ಆತ್ಮಾಕಾರದಲ್ಲಿ ಅಚ್ಚಲಾಗಿರ್ತಾನೆ ಆತ. ಬೇಕಾದಂಥದ್ದು ಬಂದು ಹೊಡೆದ್ರು ಕೂಡ ಆತ ಯಾವುದ್ರಾಗ ಬೆರೆಯಂಗಿಲ್ಲ. ಅದಕ್ಕೆ ಹೇಳ್ತಾರ ಇಲ್ಲಿ ಏನು ಹೇಳ್ತಾರ ನೋಡ್ರಿ. ಈಗ ಮುಂದೆ ಹೇಳ್ತಾರ ನೋಡ್ರಿ. ಈಗ 16ನೇ ಒಂದು ನುಡಿಯಲ್ಲಿ ಹೇಳ್ತಾರೆ, ಯೋಗಿ ಕರ್ಮತ್ರಯವನ್ನು ಪೇಳುವ ವಿಧಿಯಿಂದೇ ನೀಗಿ ನಿರ್ಮಲ ಮುಕ್ತಿ ಒಡೆಯವನು ಅಂತ ಹೇಳ್ತಾರಲ್ಲಿ. ಏನು ಹೇಳ್ತಾರ ಅಂತಂದ್ರೆ, ಇಲ್ಲಿ ಯೋಗಿಯು ಏನು ಮಾಡ್ತಾನೆ, ಮುಂದೆ ಹೇಳುವಂಥ ರೀತಿಯಿಂದ 3 ಕರ್ಮಗಳನ್ನು ಈಗ ಮುಂದೆ ಅದನ್ನೇ ಹೇಳ್ತಾರೆ. ಹೆಂಗೆ ಹೇಳ್ತಾರ ನೋಡೋಣ. ಯೋಗೀಶ್ವರನ ಸಂಚಿತ ಪ್ರಾರಬ್ಧ ಆಗಾಮಿ, ಇವು 3 ಕರ್ಮಗಳನ್ನು ಮುಂದೆ ಹೇಳುವ ಪ್ರಕಾರ ಉಂಡು ತೀರಿಸಿ ತಾನು ಏನಾಗ್ತಾನೆ, ಮತ್ತು
ಅದು ಮುಕ್ತಿಯನ್ನು ಹೊಂದುತ್ತಾನ ಅಂತ ಹೇಳ್ತಾರೆ ಅವರು. ಯೋಗಿ ಕರ್ಮತ್ರಯವನ್ನು ಪೇಳುವ ವಿಧಿಯಿಂದ ನೀಗಿ ನಿರ್ಮಲ ಮುಕ್ತಿ ಹೊಡೆಯವನು. ಯಾವ ರೀತಿ ಆತ ಈ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ 3 ಕರ್ಮಗಳನ್ನು ಆತ ಉಂಡು ತೀರಿಸಿ ತಾನು ಪುನರಾವೃತ್ತಿ ರಹಿತವಾದ ಮುಕ್ತಿಯನ್ನು ಹೊಂದುತ್ತಾನ ಅಂತ ಹೇಳ್ತಾರೆ ಅವರು. ಯಾಕಂದರೆ ಮತ್ತೆ ಹುಟ್ಟುವಂಥದ್ದು ಸಾಯುವಂಥದ್ದು ಏನು ಜನನ ಮರಣ ಇದು ರಹಿತವಾಗಿರ್ತಾನತ, ಮತ್ತು ಅದು ತಿರ್ಗಾ ಹುಟ್ಟುವಂಥದ್ದಿಲ್ಲ ಏನಿಲ್ಲ. ಆದ್ರೆ ಈ ಸಂಚಿತ, ಪ್ರಾರಬ್ಧ, ಆಗಾಮಿ ಅನ್ನೋಂಥ 3 ಕರ್ಮಗಳನ್ನು ಮುಂದೆ ಹೇಳೋ ಪ್ರಕಾರ ಅಥವಾ ಉಣ್ತಾನೆ ಯೋಗಿ. ಉಣ್ತ ಅದನ್ನು ಮತ್ತೆ ಆತ ಜನನ ಮರಣ ರಹಿತನಾಗಿ ಉಳಿತಾನ ಅನ್ನುವಂಥದ್ದು, ಮುಕ್ತಿಯನ್ನು ಹೊಂದುತ್ತಾನೆ. ಈಗ ಸಂಚಿತ ಕರ್ಮ ಆದರೆ ಜ್ಞಾನಿಗೆ ಕರ್ಮ ಇರಂಗಿಲ್ಲ ಅಂತಲ್ಲ, ಅದ್ರಾಗ ಆತ ಬೆರೆಸಿರಂಗಿಲ್ಲ. ಯಾಕಂದ್ರೆ ಈ ಸಂಚಿತ ಕರ್ಮ, ಆಗಾಮಿ ಕರ್ಮ ಎರಡೂ ಹೋಗ್ಬಿಡ್ತಾವೆ. ಪ್ರಾರಬ್ಧ ಕರ್ಮ ಶರೀರ ಇರುವ ಪರ್ಯಂತರ ಇರ್ತಾವಂದ್ರೂ ಕೂಡ ಅದಕ್ಕೆ ಸಂಬಂಧ ಆಗಂಗಿಲ್ಲ, ಅದ್ರಾಗ ಬೆರೆಯಂಗಿಲ್ಲ ಆತ. ಇವೆರಡು ಸುಟ್ಟು ಹೋಗ್ಬಿಡ್ತಾವೆ. ಹೆಂಗೆ ಈಗ ಹೇಳ್ತಾರೆ ಅವರು, ಈ ಸಂಚಿತ ಕರ್ಮದ ಸ್ವರೂಪ ಬಗ್ಗೆ ಹೇಳ್ತಾರೆ. 1ನೇ ನುಡಿಯಲ್ಲಿ ಇಲ್ಲಿ ಹೇಳ್ತಾರೆ, ತನು ಅನಂತಗಳ ಜನನಕ್ಕೆ ಬೀಜವೆಂದೆನಿಸಿ ಬುದ್ಧಿಯೋಳು ಸಂಸ್ಕರಿಸಿರ್ಪ ಘನಕರ್ಮವದು ಸಂಚಿತಾಕ್ಯವೆಂದೆಸೆವುದು ಮುನಿ ಮತವಿದು ಸರ್ವ ಶ್ರುತಿ ಸಿದ್ಧ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ತನು ಅನಂತಗಳ ಅಂದ್ರೆ ಅನೇಕ ಶರೀರಗಳ ಈ ಉತ್ಪತ್ತಿಗೆ ಕಾರಣ ಅಂತ ಇಳಿಸಿಕೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಅನೇಕ ಏನು ಗಿಡ ಮರಗಳು ಉಪಾಧಿಯಿಂದ ಕೂಡಿದಂಥ ಅನೇಕ ರೀತಿಯಿಂದ ಶರೀರಗಳ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಯಾವುದರಿಂದ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಈ ಶರೀರ ಬಹಳಷ್ಟು ನಾನಾ ರೂಪದಿಂದ ಶರೀರಗಳು ಉತ್ಪತ್ತಿ ಆಗಿದಾವೆ. ಅಂತಃಕರಣದಲ್ಲಿ ಸಂಸ್ಕಾರ ರೂಪದಿಂದ ಇರುವಂಥದ್ದಾಗಿದ್ವು. ಯಾಕಂದರೆ ಎಲ್ಲ ಶರೀರಗಳು ಬಂದಾವಂದ್ರೂ ಕೂಡ ಅಂತಃಕರಣದಲ್ಲಿ ಸಂಸ್ಕಾರ ರೂಪವಾಗಿ ಉಳಿಯುವಂಥದ್ದು ಏನು ಕರ್ಮ ಇರ್ತದೆ ಅದು ಸಂಚಿತ ಕರ್ಮ ಅಂತ ಹೇಳ್ತಾರೆ. ಬಹಳಷ್ಟು ಜನ್ಮಾಂತರದಿಂದ ಈ ಸಂಚಿತ ಕರ್ಮ ನಮ್ಮ ಅಂತಃಕರಣದಲ್ಲಿ ಉಳ್ಕೊಂಡ್ಬಿಟ್ಟದ. ಎಷ್ಟು ಬೇಕೋ ಅದು ಅದರ ಒಂದು ಭಾಗ ಮಾತ್ರ, ಆ ಒಂದು ಭಾಗ ಸಂಚಿತ ಕರ್ಮದಿಂದ ಮಾತ್ರ ಶರೀರ ಆಗ್ಯದ. ಅರ್ಥ ಆಯ್ತಾ? ಬಹಳಷ್ಟು ಬೆಟ್ಟದ ರಾಶಿಯಷ್ಟು ಸಂಚಿತ ಕರ್ಮ ಅದ. ಈಗ ಒಂದು ಗಿಡ ಐತೆ, ಗಿಡದಾಗ ಎಲ್ಲ ಕಾಯಿ ಏನು ಮಾವಿನ ಕಾಯಿಗಳಾಗಿದ್ದಾವೆ ಅಂದ್ರೆ ಎಲ್ಲ ಹಣ್ಣಾಗಿದ್ದಾವೇನು ಅಂದರೆ ಇಲ್ಲ, ಒಂದು ಸ್ವಲ್ಪ ತಿರುಗಿರ್ತಾವೆ, ಎಲ್ಲೋ ಕಲರ್ ಆಗಿರ್ತಾವೆ, ಅವು ಮಾತ್ರ ನಾವು ಹಣ್ಣಿಗೆ ಬರ್ತಾವಂತ ಅಂದ್ಕೊಳ್ತೀವಲ್ಲ. ಅದ್ರಾಗ ಸಂಚಿತ ಕರ್ಮ ಅನ್ನುವಂಥ ದೊಡ್ಡ ವೃಕ್ಷ ಅದ, ದೊಡ್ಡ ಪ್ರಮಾಣದಾಗ ಐತೆ. ಅದ್ರಾಗ ಒಂದು ಸ್ವಲ್ಪ ಒಂದು ಭಾಗ ಸ್ವಲ್ಪ ತೊಗೊಂಡು ಬಂದದ ಈ ಶರೀರ, ಇನ್ನು ಭಾಳಷ್ಟು ಅದ. ಅದಕ್ಕೆ ಅವ್ರು ಹೇಳ್ತಾರೆ ಈ ರೂಪದಿಂದ ಇರುವಂಥದ್ದು ಇದಕ್ಕೆ ಏನು ಹೇಳ್ತಾರೆ, ಸಂಚಿತ ಕರ್ಮ ಅಂತ ಕೂಡ ಹೇಳ್ತಾರೆ. ಇದು ಯಾಕಂದ್ರೆ ಇದು ನಾವು ಹೇಳಿದಂಥದ್ದಲ್ಲ, ಇದು ಮುನಿಗಳು ಸರ್ವ ಶ್ರುತಿಗಳು ಹೇಳಿದಂಥ ಸಮ್ಮತವಾದಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ ಮೈತ್ರ ಅಂತ ಹೇಳ್ತಾರೆ. ಇದು ಸಂಚಿತ ಕರ್ಮ ಅನ್ನುವಂಥದ್ದು. ಮತ್ತು ಯೋಗಿ ಇಂಥ ಸಂಚಿತ ಕರ್ಮವನ್ನು ಹೆಂಗೆ ಮಾಡ್ತಾನತ್ತ ನೋಡ್ರಿ, ಅದನ್ನು ಹೇಳ್ತಾರೆ ನೋಡ್ರಿ. ಈಗ ಏನು ಹೇಳ್ತಾರ ಅಂತಂದ್ರೆ 2ನೇ ನುಡಿಯಲ್ಲಿ ಹೇಳ್ತಾರೆ, ಆ ಸಂಚಿತಾಖ್ಯ ಕರ್ಮವನ್ನೇ ಯೋಗೀಶ್ವರನು ಸರಿಸದೆ ತಾನೇ ರಚಿಸುವ ಬಾಸುರಾತ್ಮನು ಚಿಂತನದಿಂದ ತೀರ್ಚಿ ವಿಲಾಸದೋಳು ಒಂದಿ ಸಂಚರಿಪನು ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಯೋಗಿಯು ಅಂಥ ಸಂಚಿತ ಕರ್ಮವನ್ನು, ಈಗ ಸಂಚಿತ ಕರ್ಮ ಆದ ಯೋಗಿಗೆ ಇವಾಗ ಈ ಪ್ರಾರಬ್ಧ ಕರ್ಮದಲ್ಲಿ ಈ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ 3 ಕರ್ಮಗಳು ಇರ್ತಾವೆ. ಸಂಚಿತ ಕರ್ಮ ಯೋಗೀಶ್ವರನಿಗೆ ಅದೇನಾಗ್ತದ, ಯೋಗೀಶ್ವರನು ಈ ಸಂಚಿತ ಕರ್ಮ ಏನದ ಇದು ಸುಟ್ಟು ಹೋಗ್ತದೆ. ಹೆಂಗೆ ಸುಟ್ಟು ಹೋಗ್ತದಂದ್ರೆ, ಸ್ವಯಂ ಪ್ರಕಾಶ ಸ್ವರೂಪ ಆತ್ಮನೇ ನಾನು ಇದ್ದೀನಿ ಅನ್ನುವಂಥದ್ದು ಯಾವಾಗ ಆತಗೆ ದೃಢ ಆಯಿತು ಅಂತಂದಾಗ, ಯಾವಾಗ ಆ ಭಾವ ಆತನ ಬಲ್ಲಿ ಬಂತು ಅಂತಂದಾಗ ತನ್ನ ಸ್ವರೂಪ ಚಿಂತನದಿಂದ ಏನಾಯ್ತದೋ ಈ ಒಂದು ಜ್ಞಾನಾಗ್ನಿ ಆಗ್ತದೆ. ಏನು ಜ್ಞಾನ ಆಯಿತು ಅಂದ್ರೆ, ಈ ಜ್ಞಾನ ಅನ್ನುವಂಥ ಅಗ್ನಿಯಿಂದ ಆತನ ಸಂಚಿತ ಕರ್ಮವೆಲ್ಲವೂ ಸುಟ್ಟು ಭಸ್ಮ ಆಗಿಬಿಡ್ತದೆ ಜ್ಞಾನಿಗೆ. ಈ ಸುಟ್ಟು ಭಸ್ಮ ಆಗಿ ಮತ್ತೇನಾಯಿತು, ಸಂಚಿತ ಕರ್ಮ ಏನು ಉಳಿಲಿಲ್ಲ ಇಲ್ಲಿ ಜ್ಞಾನಿಗೆ. ಯಾಕಂದ್ರೆ ಅಜ್ಞಾನಿಗೆ ಏನಿರ್ತದೆ, ಸಂಚಿತ ಕರ್ಮ ಅದು ಬೆಟ್ಟದಷ್ಟು ಉಳಿದಿರ್ತದೆ, ಮತ್ತು ಸಾಯ್ತಾನೆ ಮತ್ತೆ ಬರ್ತಾನೆ ಬರ್ತಾನೆ. ಆದ್ರೆ ಈ ಜ್ಞಾನಿಗೆ ಏನಾಗಿರ್ತದಂದ್ರೆ, ಈ ಜ್ಞಾನಿಗೆ ಜ್ಞಾನ ಅಗ್ನಿ ಅನ್ನುವಂಥ ಆ ಒಂದು ಜ್ಞಾನಾಗ್ನಿಯಿಂದ ಈ ಸಂಚಿತ ಕರ್ಮ ಎಲ್ಲವೂ ಸುಟ್ಟು ಭಸ್ಮ ಆಗಿಬಿಡ್ತದೆ. ಮತ್ತು ಈ ಸುಟ್ಟು ಭಸ್ಮ ಮಾಡಿಕೊಂಡು
ಜ್ಞಾನಾಗ್ನಿಯಿಂದ ಸರ್ವ ಈ ಸಂಚಿತ ಕರ್ಮವೆಲ್ಲವನ್ನು ಭಸ್ಮ ಮಾಡಿಕೊಂಡು ತಾನು ಮಾತ್ರ ಒಂದು ಒಳ್ಳೆ ಲೀಲೆಯಿಂದ ಮಹಿಮೆಯಿಂದ ಕೂಡಿ ಸಂಚಾರ ಮಾಡ್ತಾ ಇರ್ತಾನೆ ಯೋಗಿ. ಅಂದರೆ ಈ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮ ಎಲ್ಲ ಸುಟ್ಟು ಹೋಗಿರ್ತದೆ, ಅತ್ತಗೆ ಇರೋಂಗಿಲ್ಲ. ಮತ್ತು ಪ್ರಾರಬ್ಧ ಕರ್ಮ ಅಂತಂದ್ರೆ ಅದ್ರ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ. 3ನೇ ನುಡಿಯಲ್ಲಿ ವನಿತೆ ಕೇಳು ಆ ಸಂಚಿತದೊಳ ಆದ ತನುವಿದು ವಿಧ. ಯಾಕಂದ್ರೆ ತನುವು ಇದರ ಅನುವಿಡಿದು ಈಗಳ ಈ ಪರಿಯೋಳು ತನಗಾದ ಕರ್ಮವು ಆರಾಬ್ಧವೆನಿಪ್ಪುದು ವಿನುತ ವೇದಾರ್ಥವಿಂತಿದು ತಾನು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವನಿತೆ ಕೇಳು ಅಂದ್ರೆ ಹೇ ಸ್ತ್ರೀಯಳೇ ಆಲಿಸು, ತಿಳ್ಕೊ. ಈ ಸಂಚಿತ ಕರ್ಮದಿಂದ ಉಂಟಾದಂಥದ್ದು ಶರೀರ ಉಂಟಾದಂಥ. ಯಾಕಂದ್ರೆ ಸಂಚಿತ ಕರ್ಮದ ಒಂದು ಅಂಶದ ಈ ಶರೀರ ಉತ್ಪತ್ತಿಯಾಗ್ಯದ. ಸಂಚಿತ ಕರ್ಮದಲ್ಲಿ ಒಂದು ಅಂಶದಿಂದನೇ ಈ ಶರೀರಕ್ಕೆ ಕಾರಣ ಆಗ್ಯದ. ಮತ್ತು ಈ ದೇಹದ ಒಂದು ಸ್ಥಿತಿಗತಿಗೂ ಕೂಡ ಕಾರಣ ಆಗ್ಯದ. ಈಗ ಶರೀರಕ್ಕೆ ಏನೇನು ಆಗ್ತದೆ ಅದೆಲ್ಲ ನಮ್ಮ ಒಂದು ಕರ್ಮದ ಅಧೀನವಾಗಿರುವಂಥದ್ದು. ಈ ಶರೀರ ಬಂದಿರುವಂಥದ್ದೇ ಕರ್ಮಕ್ಕೆ ಅಧೀನವಾಗಿರುವಂಥದ್ದು ಈ ಶರೀರ. ಅದಕ್ಕೆ ಈ ಸ್ಥಿತಿಗತಿಗೆ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು, ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಯಾವುದು? ಈ ಸಂಚಿತ ಕರ್ಮದಲ್ಲಿ ಒಂದು ಸಣ್ಣ ಭಾಗ. ಅಂಥ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಈ ಶರೀರದ ಏನೇ ಮಾಡಿದರೂ ಕೂಡ ಇದಕ್ಕೇನು ಹೇಳ್ತಾರೆ? ಪ್ರಾರಬ್ಧ ಕರ್ಮ ಅಂತ ಕೂಡ ಹೇಳ್ತಾರೆ. ಇಂಥ ಪ್ರಾರಬ್ಧ ಕರ್ಮ ಯೋಗಿ ಏನಾಗ್ತದೆ? ಉಂಡು ತೀರಿಸ್ತಾನತ. ಅದಕ್ಕೆ ಯೋಗಿಗೆ ಇರಂಗಿಲ್ಲೇನ್ರಿ ಅಂದರೆ ಯೋಗಿಗೆ ಇರ್ತದ, ಸುಖ ಇರ್ತದ, ದುಃಖ ಇರ್ತದ, ಶರೀರಕ್ಕೆ ಬಾಧೆಗಳು ಬರ್ತಾವ, ನಾನಾ ರೀತಿಯಿಂದ ಆಗ್ತಾವ. ಆದ್ರೆ ಆತ ಏನು ಅಂತಂದ್ರೆ ತನ್ನ ಒಂದು ಜ್ಞಾನದಲ್ಲಿ ದೃಢ ಆಗಿರ್ತಾನೆ. ಹಂಗಾಗಿಬಿಟ್ಟು ಯಾವ ವಿಷಯಗಳು ಆತಗೆ ಯಾವುದು ಏನು ಮಾಡಬೇಕಾಗಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನೇ ಇದ್ದರೂ ಕೂಡ ಶರೀರಕ್ಕೆ ಯಾವುದೇ ಪ್ರಾರಬ್ಧ ಇದ್ದರೂ ಕೂಡ ಆತಗೆ ಏನು ಟಚ್ ಇಲ್ಲ. ಅದು ಇರ್ತದೆ ಆತಗೆ. ಯಾಕಂದ್ರೆ ಪ್ರಾರಬ್ಧ ಆತಗೇನು ಬಿಟ್ಟಿಲ್ಲ, ಇರ್ತದೆ. ಶರೀರ ಇರುವ ಪರ್ಯಂತ ಆತಗೂ ಇರ್ತದೆ. ಅಂದ್ರೆ ಆತಗೆ ಜ್ಞಾನ ಅನ್ನುವಂಥ ಒಂದು ಭಾವ ದೃಢ ಆಗಿರ್ತದಲ್ಲ, ಇವು ಯಾವ ಏನೂ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ 4ನೇ ನುಡಿಯಲ್ಲಿ ನೋಡೋಣ. ಆರಬ್ಧ ಕರ್ಮವಿದನು ಯೋಗಿ ಭೋಗಿಸಿ ತೀರಿಸುವವನು ಚಿಂತೆ ಒಡೆಯದೆ ಆ ರಯ್ಯ ಸುಖ ದುಃಖ ಮಿಶ್ರ ರೂಪಿಂದೆ ನಿವಾರಿಸಬಾರದಾರ್ಗೆಯೂ ಅದು ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಯೋಗಿ ಸುಖ ದುಃಖ ಮಿಶ್ರ ರೂಪದಿಂದ ಉಂಡು ತೀರಿಸ್ತಾನೆ. ಅದನ್ನು ಇಲ್ರಿ. ಮತ್ತು ನಾವು ಹೇಳ್ತೀವಿ ಈಗ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತು, ಮತ್ತು ವಿವೇಕಾನಂದರು ಕೂಡ ಅಷ್ಟೊಂದು ಬಡತನದಾಗ ಅವರು ಕೂಡ ಅನೇಕ ರೀತಿಯಿಂದ ಕಷ್ಟಪಟ್ಟರು. ಮಹಾತ್ಮರು ಭಾಳಷ್ಟು ಇದು ಮಾಡಿದ್ದಾರೆ. ಯಾಕಂದರೆ ಸಿದ್ಧಾರೂಢರಿಗೆ ಎಷ್ಟು ಕಷ್ಟ ಇತ್ತು, ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳಷ್ಟು ಕಷ್ಟ ಕೊಟ್ಟಂತಾರೆ. ಅವ್ರಿಗೆ ಯಾವ ಸಂಸಾರ ಇಲ್ಲ ಅಂದರೂ ಕೂಡ ನಾನಾ ರೀತಿಯಿಂದ ಕಷ್ಟ ಕೊಟ್ಟರು ಎಲ್ಲ ಜನ. ಆದರೂ ಕೂಡ ಅದು ಒಂದು ಪ್ರಾರಬ್ಧ ಅಂದ್ಕೊಂಡ್ರು ಅವರು. ಯಾರೋ ಒಬ್ಬರು ಬಂದು ಹೊಡೆದ್ರು, ಆದರೆ ಆ ನೋವು ಅವ್ರಿಗೆ ಆಯ್ತೇನು ಅಂದರೆ ಇಲ್ಲಪ್ಪ. ಒಂದು ಸಲ ಮತ್ತು ಎಲ್ರಿಗೂ ಗೊತ್ತಿರ್ತದೆ, ಒಂದು ರೂಮಲ್ಲಿ ಕೂಡಿ ಹಾಕಿ ಒಂದು 4 ದಿವಸ ಹೋಗಿದ್ದ. ಆಮೇಲೆ ಬಂದ ಏನು ಮಾಡಿದ, ಒಂದು ವ್ಯಕ್ತಿ ತೀರ್ಕೊಂಡು ಏನು ಮಾಡಿದ್ನೋ ಒಂದು ರೂಮಲ್ಲಿ ಹಾಕಿ ಬಂದುಬಿಟ್ಟಿದ್ದೀನಿ ಅಂತ ನೆನಪಾಗಿ ಮತ್ತೆ ಬಂದು ಬಾಗಿಲು ತೆಗೆದ. ಯಾರೋ ಅವರು ಒಂದು ದೊಡ್ಡ ಮಹಾತ್ಮರಾದ್ರಂತ ಕರ್ಕೊಂಡು ಹೋಗಿ ಅವರು ಪಾದ ಪೂಜೆ ಮಾಡಿ ಸ್ನಾನಗೀನ ಮಾಡಿಸಿ ಎಲ್ಲ ಮಾಡಿದಾಗ ಅವಾಗ ಅದೇ ವ್ಯಕ್ತಿ ಬಂದು ನಾನು ಭಾಳ ತಪ್ಪು ಮಾಡಿದೆ ಅಂತ ಹೇಳಿದಾಗ ಅದು ಹೇಳಿದ ನಿಂದೇನು ತಪ್ಪಿಲ್ಲ, ಅದು ನನ್ನ ಪ್ರಾರಬ್ಧ ಇತ್ತು, ಹಾಗಾಯಿತು ಅಂತ ಹೇಳಿದ್ರು ಅವರು. ಅದಕ್ಕೆ ಮಹಾತ್ಮರಿಗೇನು ತಪ್ಪಿಲ್ಲ, ಪ್ರಾರಬ್ಧ ಇಲ್ಲ ಅಂತಲ್ಲ, ಇರುತ್ತೆ. ಆದರೆ ಅದರಿಂದ ಯಾವ ಬಾಧೆನೂ ಅತಿಗಿರಂಗಿಲ್ಲ. ಯಾಕಂದ್ರೆ ಆ ಜ್ಞಾನ ಅನ್ನುವಂಥದ್ದು ಭಾಳಷ್ಟು ದೃಢಾಗಿರ್ತದಲ್ಲ, ಈ ಪ್ರಾರಬ್ಧ ಅವ್ರಿಗೇನು ಮಾಡೋಂಗಿಲ್ಲ, ಇರ್ತದ. ಆದರೂ ಕೂಡ ಇಲ್ಲಿ ಏನು ಹೇಳ್ತಾರ, ಮೇಲೆ ಹೇಳಿದಂತೆ ಈ ಪ್ರಾರಬ್ಧ ಕರ್ಮವನ್ನು ಯೋಗಿ ಸುಖ ದುಃಖ ಮಿಶ್ರ ರೂಪದಿಂದ ಉಣಿಸ್ತಾರೆ. ಯಾಕಂದ್ರೆ ಈ ಪ್ರಾರಬ್ಧ ಕರ್ಮ ಹೆಂಗಿರ್ತದ, ಭಾಳ ಸುಖರ ಇರ್ತದೆ. ಒಂದು ಸುಖ ಒಂದು ಸ್ವಲ್ಪ ಸುಖ ಇದ್ದಂಗೆ ಇರ್ತದೆ, ಒಂದು ಸ್ವಲ್ಪ ದುಃಖ ಇರ್ತದೆ, ಇಲ್ಲಾಂದರೆ 2 ಮಿಶ್ರ ಇರ್ತದೆ. ಇವೆರಡು ಮಿಶ್ರ ಇರ್ತಾವೆ. ಇದು ನನ್ನನ್ನು ಇನ್ನೂ ಬಿಡೋದಿಲ್ಲ ಅಂತ. ಯಾಕಂತಂದ್ರೆ ಯಾಕಂತಾರೆ ಅದು ಹೆಂಗೆ ಮಾಡಬೇಕು, ಪ್ರಾರಬ್ಧ ಕರ್ಮ ಬಂತ್ರಿ ಅಂತ ಎದಿ ಹೊಡಿತಾನೆ. ನಾನು ಏನಪ್ಪ ಇಷ್ಟು ದುಃಖ ಆಯಿತು ಅಂತ ಎದಿ ಹೊಡಿತಾನೇನು. ಆಮೇಲೆ ಭಾಳ ಸುಖ ಐತಿ ಅಂತ ಖುಷಿಯಾಗಿ ಪಡ್ತಾನೇನು. ನನಗೆ ಕಷ್ಟ ನನಗೆ ಬಿಡೋದೇ ಇಲ್ಲ, ಇದಕ್ಕೆ ಏನಾರ ಮಾಡಿ ಇದನ್ನು ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ಅಂತಾನೇನು. ಜ್ಞಾನಿ ಸಾಧ್ಯ ಇಲ್ಲ. ಅದಕ್ಕೆ
ಏನು ಹೇಳ್ತಾ ಇದ್ದಾರೆ ಅವರು? ಜ್ಞಾನಿಗೂ ಕೂಡ ಪ್ರಾರಬ್ಧ ಇರ್ತದ, ಆದರೆ ಅದ್ರ ಚಿಂತೆ ಅತಿಗಿರ್ತದೆ ಏನಂದ್ರೆ ಇರಂಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇದು ನನಗೆ ಬಿಡಂಗಿಲ್ಲಪ್ಪ, ಇನ್ನೇನು ಮಾಡಲಿ, ಇಷ್ಟು ಸುಖ ಬಂತಲ್ಲ, ಇಷ್ಟು ದುಃಖ ಬಂತಲ್ಲ, ಈ ಶರೀರಕ್ಕೆ ಇಷ್ಟು ರೋಗ ಬಂತಲ್ಲ, ಈ ಶರೀರ ಇನ್ನೇನಾದರೂ ಮಾಡಿಬಿಡ್ತದೇನೋ, ಇನ್ನು ಹೋಗಿಬಿಡ್ತದೇನೋ, ಯಾವತ್ತಾದ್ರೂ ಚಿಂತೆ ಮಾಡ್ತಾನೇನತ್ತ? ಯಾವತ್ತು ಚಿಂತೆ ಮಾಡಂಗಿಲ್ಲ. ಅದಕ್ಕೆ ಇರ್ತದೆ ಬೇಕಾದಷ್ಟು ಶರೀರಕ್ಕೆ ಬಂದಂಥ ರೋಗ ಇರ್ತದೆ, ಎಲ್ಲ ಇರ್ತದೆ. ಅಂದರೂ ಕೂಡ ಆತ ಯಾವ ರೀತಿಲಿಂದನೂ ಆತ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಶರೀರ ಬಗ್ಗೆನೂ ಚಿಂತೆ ಮಾಡಂಗಿಲ್ಲ, ವಿಷಯಗಳ ಅಪೇಕ್ಷೆ ಕೂಡ ಇರಂಗಿಲ್ಲ. ಅದನ್ನೆಲ್ಲ ಬಿಟ್ಟಿರ್ತಾನಂದಾಗ ಇನ್ನು ಪ್ರಾರಬ್ಧ ತೊಗೊಂಡು ಏನು ಮಾಡ್ತಾನದು? ಅದು ಬರಂಗೆ ಬರ್ತದೆ, ಹೋಗಂಗೆ ಹೋಗ್ತದೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಒಂದು ಕಿಂಚಿತ್ತಾದ್ರೆ ಚಿಂತೆ ಮಾಡಂಗಿಲ್ಲ ಆತ. ಮತ್ತು ಹೆಂಗಿರ್ತಾನ ಅಂತಂದ್ರೆ ಭಾಳ ಲೀಲಾ ರೂಪದಿಂದ ಆತ ವ್ಯವಹಾರ ಮಾಡ್ತಿರ್ತಾನತ. ಯಾಕಂತಂದ್ರೆ ಯಾವ ಭಾವನೆ ಅಲ್ಲಿ ಇರೋಂಗಿಲ್ಲ. ಏನೇ ಬಂದರೂ ಕೂಡ ಶರೀರನೇ ಎಂದೋ ಬಿಟ್ಟಿರ್ತಾನತ, ತನ್ನ ಭಾವದಲ್ಲಿ ಶರೀರ ಎಂದೋ ಬಿಟ್ಟಿರ್ತಾನಂತಂದ್ರೆ ಇನ್ನು ಪ್ರಾರಬ್ಧ ಕರ್ಮಗಳು ಅತಿಗೇನು ಮಾಡ್ತವೆ? ಏನೂ ಮಾಡೋಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ಏನಂದ್ರೆ ಲೀಲಾ ಮಾತ್ರವಾಗಿ ಆತ ಜೀವನವನ್ನು ಕಳೀತಾನೆ, ಅಲ್ಲಿ ಕಾಲವನ್ನು ಕಳೀತಾನೆ ಅನ್ನುವಂಥ ಭಾವ. ಯಾಕಂದರೆ ಜೀವತ್ವ ಭಾವನೆ ಹೋಗಿರ್ತದಲ್ಲಿ, ಜೀವ ಇರ್ತದೆ, ಜೀವತ್ವ ಭಾವ ಇರಂಗಿಲ್ಲ ಅಲ್ಲೇ. ಅದಕ್ಕೆ ಈ ಪ್ರಾರಬ್ಧ ಕರ್ಮವನ್ನು ದೇವತೆಗಳಾದರೂ ಉಂಡು ತೀರಿಸಲಿಕ್ಕೆ ಬೇಕಂದ್ರೆ ಈ ಪ್ರಾರಬ್ಧ ಕರ್ಮ ಏನು ತೊಗೊಂಡು ಶರೀರ ಬಂದುಬಿಟ್ಟದಲ್ಲ, ಇದು ಎಂಥವ್ರಾದರೂ ಕೂಡ ಉಣ್ಲೇಬೇಕಿದು. ಈಗ ಮಹಾತ್ಮರು ಅದ ರೀ, ನಾವೆಷ್ಟೋ ಜನ ಹೇಳ್ತೀವಿ ಇಲ್ರಿ ಅವ್ರು ದೊಡ್ಡ ಮಹಾತ್ಮರು ಅದ ರೀ, ಆದ್ರೆ ಕಷ್ಟ ನೋಡ್ರಿ ಅವ್ರಿಗೆ ಏಟದ ಅಂತ ಹೇಳ್ತಿರ್ತೀವಿ. ಆದ್ರೆ ಅವ್ರಿಗಿರಂಗಿಲ್ಲ, ಅವ್ರ ಭಾವದಲ್ಲಿ ಅದು ಇರೋಂಗಿಲ್ಲ. ಬಟ್ ನೋಡೋರಿಗೆ ಮಾತ್ರ ಅವ್ರು ಭಾಳ ಕಷ್ಟ ಅನುಭವಿಸಕತ್ತಾರ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಈ ಪ್ರಾರಬ್ಧ ಜ್ಞಾನಿಗೂ ಬಿಟ್ಟದೇನಂದ್ರೆ ಜ್ಞಾನಿಗೂ ಬಿಟ್ಟಿಲ್ಲ ಇದು. ದೇವಾನುದೇವತೆಗಳು ಕೂಡ ಈ ಪ್ರಾರಬ್ಧ ಬಿಟ್ಟಿಲ್ಲ. ಅದಕ್ಕೆ ಅವರು ಕೂಡ ಇದನ್ನು ಉಂಡು ತೀರಿಸಲಿಕ್ಕೆ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಬೇರೊಂದು ಉಪಾಯದಿಂದ ಕಳ್ಕೊಳಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಈಗ ನಮ್ಮ ಕಷ್ಟ ಬಂತಪ್ಪ ಅಂತೇಳಿ, ಏನೇನೋ ರೂಪದಿಂದ ಅದನ್ನು ಏನೇನೋ ಮಾಡ್ಕೊಂಡು ಕಷ್ಟವನ್ನು ಕಳಿಬೇಕಂತೀವಲ್ಲ ಒಂದು ರೀತಿಯಲ್ಲೇ. ಈಗ ಯಾವುದೋ ಒಂದು ಕಷ್ಟ ಬಂತಂದ್ರೆ ನಾವು ಅದನ್ನು ಕಳ್ಕೊಬೇಕ್ರಿ, ಏನೋ ಒಂದು ಪೂಜೆ ಮಾಡಬೇಕು ಅಥವಾ ಅದೇ ಮಾಡಬೇಕು ಇದೇ ಮಾಡಬೇಕು ಏನೇನೋ ಮಾಡಿಸ್ಕೊಂಡು ಈ ಕಷ್ಟವನ್ನು ಕಳ್ಕೊಳ್ಬೇಕಂದ್ರೂ ಕೂಡ ಇದು ಮತ್ತೆ ನಿನಗೆ ಮುಂದಿನ ಒಂದು ಜನ್ಮದಲ್ಲಿ ಡಬ್ಬಲ್ ಆಗಿ ಕಾಡ್ತದಂಥದ್ದು ಕಷ್ಟ. ಅದಕ್ಕೆ ಮಹಾತ್ಮರು ಏನೇ ಕಷ್ಟ ಇದ್ರೂ ಕೂಡ ಚೆನ್ನಾಗಿ ತಿಂದುಬಿಡ್ರಿ ಅಂತ ಹೇಳ್ತಾರೆ ಅವರು, ಉಳಿಸ್ಬೇಡ್ರಿ. ಈಗೇನು ಈ ಶರೀರಕ್ಕೆ ಬಂದದ ಹಂಗೆ ನೀವು ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಭಗವಂತ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಜೊತೆನೇ ಇದ್ದ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಜೊತೆನೇ ಇದ್ದನಲ್ಲ, ಅವರೆಲ್ಲರ ಜೊತೆ ಇದ್ದ. ಆದರೂ ಕೂಡ ಆ ಕಷ್ಟವನ್ನು ತಪ್ಪಿಸ್ಬಹುದಾಗಿತ್ತಲ್ಲ, ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಅದನ್ನು ಪರಿಹಾರ ಮಾಡ್ಕೊಡ್ಬೇಕಂತ ಈ ಜನ್ಮದಾಗ ನಾವು ಏನಾದರೂ ಓಡಾಡಿದರೆ ಅದು ತಾತ್ಕಾಲಿಕ ಪರಿಹಾರ ಆದಂಗೆ ಆಗ್ಬೋದು. ಆದ್ರೆ ಮತ್ತೆ ನಿನಗೆ ಜನ್ಮಾಂತರ ಡಬ್ಬಲ್ ತ್ರಿಬ್ಬಲ್ ಆಗಿ ನಿನಗೆ ಕಾಡ್ತದ. ಅದಕ್ಕೆ ಮಹಾತ್ಮರು ಅವಣಿಸಬಾರದ ಹಲವು ದುಃಖಗಳ ಅನವರತ ಅನುಭವಿಸುವ ನಿನಗೆ ಅದಲ್ಲ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದರೆ ಬಹಳಷ್ಟು ದುಃಖ ಅದಾವೆ, ಇಲ್ಲ ಅಂತ ಅಲ್ಲ. ಅದಕ್ಕೆ ಏನು ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಎಂದೆಡೆ ರಾಮನಳ ಪಾಂಡವರು ನೊಯ್ಯಲೇಕೆ? ಮತ್ತು ಅವ್ರ ಕಷ್ಟವನ್ನು ನಿವಾರಣೆ ಮಾಡ್ಬೋದಾಗಿತ್ತಲ್ಲ, ಯಾಕಾಗಲಿಲ್ಲ? ಪರಮಾತ್ಮ ಹತ್ರನೇ ಇದ್ದ, ಜೊತೆನೇ ಇದ್ದ. ಅಂದರೆ ಪ್ರಾರಬ್ಧ ಏನಿರ್ತದೆ ಉಂಡು ತೀರಿಸಲೇಬೇಕು. ಅದಕ್ಕೆ ನಾವು ಅದನ್ನು ತಾತ್ಕಾಲಿಕವಾಗಿ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದಲ್ಲ. ಏನಿರ್ತದೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಬೇರೊಂದು ಉಪಾಯದಿಂದ ಅದನ್ನು ಕಳಿಲಿಕ್ಕೆ ಬರೋದೇ ಇಲ್ಲ, ಅದನ್ನು ಅನುಭವಿಸ್ಲೇಬೇಕು ಅನ್ನುವಂಥದ್ದು. ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? ಯೋಗಿಯು ಮೇಣಿಚ್ಛೆಯ ಅನಿಚ್ಛೆ ಪರಿಚ್ಛೆಗಳಾಗಿ ಸರ್ವವನ್ನು ಉಪಭೋಗಿಸಿ ನೀಗೋನು ಆರಬ್ಧ ಕರ್ಮವನ್ನದು ಹೋಗದೆ ಈಗೈದು ಬೇರೊಂದು ವಿಧಿಯಿಂದ ಅಂತ ಹೇಳ್ತಾರೆ. ಈಗೈದು ಏನು ಹೇಳ್ತಾರೆ? ಮೇಣ್ ಅಂದ್ರೆ ಮತ್ತೆ, ಇಚ್ಛೆ ಅಂದರೆ ಇಚ್ಛಾ ರೂಪದಿಂದಲೂ, ಅನಿಚ್ಛೆ ಅಂದ್ರೆ ಅಕಸ್ಮಾತ್ತಾಗಿ ಪ್ರಾಪ್ತಿಯಾಗಿರುವಂಥ ರೂಪದಿಂದ, ಪರೇಚ್ಛ ಅಂತಂದ್ರೆ 2ನೇ ಅವರ ಒಂದು ಇಚ್ಛೆಯನ್ನು ಪೂರೈಸುವಂಥದ್ದು. ಈ ರೀತಿ ಹಲವಾರು ಒಂದು ಯೋಗಿ ಪ್ರಾರಬ್ಧ ಕರ್ಮವನ್ನು ಇಚ್ಛೆ ಮತ್ತು ಪರೇಚ್ಛೆ ಮತ್ತು ಅನಿಚ್ಛೆಗಳನ್ನುವಂಥ ರೂಪಗಳಿಂದ ಅನುಭವಿಸ್ತದಾನ. ಯೋಗೀಶ್ವರನು ಏನು ಮಾಡ್ತಾನಂದರೆ ಈ ಪ್ರಾರಬ್ಧ ಕರ್ಮವನ್ನು ತನ್ನ ನೋಡ್ರಿ, ಯಾಕಂತಾರೆ ಇಲ್ಲಿ ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ, ಯೋಗೀಶ್ವರನು ಈ ಪ್ರಾರಬ್ಧ ಕರ್ಮವನ್ನು ತನ್ನ ಸ್ವಂತ ಇಚ್ಛೆಯಿಂದಲೂ ಮತ್ತು ಈ ಪರರ ಒಂದು ಪರೇಚ್ಛೆ ಅಂದರೆ ಅವರ ಇಚ್ಛೆಯಿಂದ ದಾಕ್ಷಿಣ್ಯ ರೂಪವಾಗಿ
ಪರೇಚ್ಛೆ ಅಂತ ಅನ್ನುವಂಥದ್ದು, ಅಥವಾ ಅನಿಚ್ಛೆ ಅಂತ ಅನಿಚ್ಛೆ ಅಂತಂದರೆ ಅಕಸ್ಮಾತ್ತಾಗಿ ಪ್ರಾಪ್ತಿಯಾಗಿರುವಂಥದ್ದು. ಈ ರೀತಿಯಿಂದ ಸುಖ ದುಃಖಗಳನ್ನು ಉಣ್ತಾನತ. ತನ್ನ ಏನಂದ್ರೆ ಸ್ವಂತ ಇಚ್ಛೆಯಿಂದ ಉಣ್ಣುವಂಥದ್ದು ಸುಖ ದುಃಖ ಒಂದನೇದ್ದು. ಮತ್ತು ಪರರ ಇಚ್ಛೆಯಿಂದ ದಾಕ್ಷಿಣ್ಯ, ಯಾಕಂದರೆ ದಾಕ್ಷಿಣ್ಯ ರೂಪದಿಂದ ಪರರ ಇಚ್ಛೆಯನ್ನು ಅನುಭವಿಸುವಂಥದ್ದು. ಈಗ ದಶರಥ ಮಹಾರಾಜರು ಮಗನಿಗೆ ಹೇಳ್ತಾರೆ ನೋಡಿ, ಪಟ್ಟಾಭಿಷೇಕ ಮಾಡಬೇಕಾದಾಗ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೂಡ ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ನೀನು ವನವಾಸಕ್ಕೆ ಹೋಗು ಅಂತ ತಂದೆ ಹೇಳಿದಾಗ ಆವಾಗ ತಂದೆಯ ಮಾತಿನಿಂದ ಆತ ವನವಾಸಕ್ಕೆ ಹೋಗ್ತಾನಲ್ಲ, ಆ ರೀತಿ ಪರೇಚ್ಛೆ ಇನ್ನೊಬ್ಬರ ಒಂದು ಇಚ್ಛೆಯಿಂದ ಮಾಡುವಂಥ ಕೆಲಸ ಅದು. ಅದಕ್ಕೆ ಇಲ್ಲಿ ಕೂಡ ಅಕಸ್ಮಾತ್ವಾಗಿ ಅನಿಚ್ಛೆ ಅನ್ನುವಂಥದ್ದು ಈ ರೂಪದಿಂದ ಸುಖ ದುಃಖಾದಿಗಳನ್ನು ಉಣ್ತಾನೆ. ಮತ್ತು ಮಾನ ಅಪಮಾನ ಆಗಿರ್ಬೋದು, ಶೀತ ಉಷ್ಣ ಆಗಿರ್ಬೋದು, ಸುಖ ದುಃಖ ಆಗಿರ್ಬೋದು, ಇವೆಲ್ಲವುಗಳನ್ನು ಉಂಡು ಆ ಕರ್ಮವನ್ನು ತೀರಿಸ್ತಾನತ. ಅತಿಗೂ ಇರ್ತದ ಏನು ಮಾನ ಅಪಮಾನ ಸುಖ ದುಃಖ. ನಮ್ಗೆ ನಿಜವಾಗಿ ಇವಾಗ ಇಂಥವೆಲ್ಲ ಹೇಳಬೇಕಾದಾಗ ನಮ್ಗೆ ಸಿದ್ಧಾರೂಢರು ಕಣ್ಣು ಮುಂದೆ ಬರ್ತಾರೆ. ಅವ್ರಿಗೇನು ಆಗಿಲ್ಲ ಅಂತೀರೇನು, ಕೊನೆಯವರೆಗೂ ಅದು ಹೌದಿಲ್ಲ. ಮತ್ತು ಪ್ರಾರಬ್ಧತೆಗೆ ಬಿಟ್ಟಿತ ಐತೆ, ಆದ್ರೆ ಬೆರ್ತಾರೆ ಅದ್ರಾಗ ಇಲ್ಲ. ಪ್ರಾರಬ್ಧ ಬಿಡಲಿಲ್ಲ, ಅದ್ರಾಗ ಬೆರೀಲಿಲ್ಲ ಅವ್ರಿಗೆ ಮುಗ್ದಿತ್ತೇನು ಪ್ರಾರಬ್ಧ ಇಲ್ಲ. ಅವರಿಗೂ ಮಾನ ಅಪಮಾನ ಇತ್ತು, ಸುಖ ದುಃಖ ಅನಿಸ್ತು, ಶೀತ ಉಷ್ಣನೂ ಅನಿಸ್ತು, ಎಲ್ಲ ಆಯಿತು. ಎಲ್ಲ ದ್ವಂದ್ವಗಳನ್ನು ಉಂಡು ತೀರಿಸ್ತಾನತ. ಅದಕ್ಕೆ ಇಲ್ಲಿ ಕೂಡ ಪ್ರಾರಬ್ಧ ಕರ್ಮವನ್ನು ಉಂಡು ತೀರಿಸದೆ ಯಾರಿಗೂ ಬಿಟ್ಟಪ್ಪ ಅಲ್ಲ ಇದು ಪ್ರಾರಬ್ಧ. ಅದಕ್ಕೆ ಈ ಕರ್ಮವನ್ನು ಉಂಡು ತೀರಿಸದೆ ಬೇರೊಂದು ಉಪಾಯದಿಂದ ಅದನ್ನು ತೀರಿಸ್ತೀನಿ ಅಂದ್ರೆ ಬರೋಂಗಿಲ್ಲ. ಒಂದು ಹೇಳಿದಾರಲ್ಲ, ಈಗ ಒಂದು ಸ್ವಲ್ಪ ನನ್ನ ಅದನ್ನು ತಾತ್ಕಾಲಿಕವಾಗಿ ಈ ಕಷ್ಟವನ್ನು ನಾನು ದೂರ ಮಾಡ್ಕೋತೀನಿ ಅಂತ ನೀನು ಏನೇ ಪ್ರಯತ್ನ ಮಾಡಿ ಅದನ್ನು ದೂರ ಮಾಡ್ಕೊಳ್ಬಹುದು. ಆದರೆ ಅದನ್ನು ನಿನಗೆ ಬಿಡೋಂಗಿಲ್ಲ. ಅದು ಮತ್ತೆ ನೀನು ಜನ್ಮಾಂತರದ ಒಂದಲ್ಲ ಡಬ್ಬಲ್ ತ್ರಿಬ್ಬಲಾಗಿ ಕಾಡ್ತದೆ. ಅದಕ್ಕೆ ಇದು ಏನೇ ಪ್ರಾರಬ್ಧ ಇದ್ರೂ ಕೂಡ ಚೆನ್ನಾಗಿ ತಿಂದು ಬಿಡಬೇಕು, ಅದನ್ನು ಉಣಬೇಕು ಅನ್ನುವಂಥ ವಿಚಾರ. ಅದಕ್ಕೆ ಇದು ಉಂಡು ತೀರಿಸದೆ ಪ್ರಾರಬ್ಧ ಕರ್ಮ ಏನು ಹೇಳ್ತಾರ, ಅದನ್ನು ಉಂಡು ತೀರಿಸದೆ ಬೇರೊಂದು ಉಪಾಯದಿಂದ ಅದನ್ನು ತೀರಿಸುವುದಕ್ಕೆ ಬರೋದಿಲ್ಲ ನೋಡ್ರಿ. ಅದಕ್ಕೆ ಗಟ್ಟಿ ಆಗ್ಬೇಕು ನಾವು. ಹೆಂಗೆ ಗಟ್ಟಿ ಆಗಬೇಕು, ಸಮುದ್ರದ ಮಧ್ಯೆ ಒಂದು ಕಲ್ಲು ಇರ್ತದೆ ನೋಡ್ರಿ, ದಂಡಿಗೆ ಒಂದು ಸ್ವಲ್ಪ ಕಲ್ಲು ದೊಡ್ಡ ಕಲ್ಲು ಇರ್ತದೆ. ಆ ಸಮುದ್ರದ ತೆರೆ ನೊರೆಗಳು ಬಂದು ಹೊಡೆದ್ರು ಕೂಡ ಕಲ್ಲು ಅಲ್ಲಗಡಂಗಿಲ್ಲ ನೋಡ್ರಿ, ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿರ್ತದಲ್ಲ. ಹಂಗೆ ಭಾವ ಆಗಬೇಕು. ಬರ್ತದೆ, ನೀನು ಏಟು ಬ್ಯಾಡ ಅಂದ್ರೂ ಕೂಡ ಬರೋಂಗಿಲ್ಲ, ಬಂದು ಬಡಿತದೆ, ಜೋರಾಗಿ ಬಡಿದ್ರು ಕೂಡ ನೀನು ಹೆಂಗಿರಬೇಕು, ಕಲ್ಲಿನಂಗೆ ಇರಬೇಕಾಗ್ತದ ಅನ್ನುವಂಥ ವಿಚಾರವನ್ನು ಮಹಾತ್ಮರು ಹೇಳ್ತಾರೆ. ಬೇರೆ ಯಾವ ರೀತಿಲಿಂದ ತಪ್ಪಿಸ್ಕೊಳಕ್ಕೆ ಯಾವುದೋ ಒಂದು ಉಪಾಯದಿಂದ ಇದರಿಂದ ಪಾರಾಗ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆಗಾಮಿ ಕರ್ಮದ ಸ್ವರೂಪ ಜ್ಞಾನಿಗೆ ನೋಡ್ರಿ, ಜ್ಞಾನಿ ಏನು ಮಾಡಬೇಕು, ಪ್ರಾರಬ್ಧ ಕರ್ಮ ಉಂಡು ತೀರಿಸ್ಬೇಕು. ಸಂಚಿತ ಕರ್ಮ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ಯದ. ಈಗ ಮುಂದೆ ಬರೋದು ಎಷ್ಟು ಲೆಕ್ಕಾಚಾರ ಅದಾವೆ ನೋಡ್ರಿ. ಈಗ ನಾವೇನು ಮಾಡ್ತೀವಿ ಅದೆಲ್ಲ ಮುಂದೆ ಬರುವಂಥದ್ದು ನಮ್ಗೆ ಆಗಾಮಿ ಕರ್ಮ ಆಗಿ ಬರ್ತದೆ. ಈಗ ಅಜ್ಞಾನಿಗಳಿಗೆ ಏನಾದ್ರೆ ಸಂಚಿತ ಕರ್ಮ ಭಾಳಷ್ಟು ಬೆಟ್ಟದಷ್ಟು ಅದ, ಪ್ರಾರಬ್ಧ ಕರ್ಮ ಅನುಭವಿಸ್ತಾರೆ. ಪ್ರಾರಬ್ಧ ಮುಗೀತಂದ್ರೆ ಶರೀರ ಮತ್ತೆ ಹೋಗ್ತದೆ, ಮತ್ತು ಸಂಚಿತ ಕರ್ಮದಲ್ಲಿ ಏನಿರ್ತಾವೆ ಮತ್ತು ಇದನ್ನು ನಾವೇನು ಮಾಡಿರ್ತೀವಿ ಮತ್ತೆ ಅದು ಮಾಡಿದ್ದೆಲ್ಲ ಜಮಾ ಆಗಿರ್ತದೆ. ಯಾವುದು ಈ ಕರ್ಮ ಆಗಾಮಿ ಕರ್ಮದಲ್ಲಿ ಜಮಾ ಆಗ್ತದೆ. ಅದು ಮತ್ತೆ ತಿರುಗ ನಮಗೆ ಜನ್ಮಗಳನ್ನು ಕೊಡುವಂಥದ್ದಾಗಿರ್ತದೆ. ಪಾಪನೇ ಆಗಿರ್ಬೋದು, ಪುಣ್ಯನೇ ಆಗಿರ್ಬೋದು. ಇದು ಆಗಾಮಿ ಕರ್ಮದ ಬಗ್ಗೆ ಅವರು ಹೇಳ್ತಾರೆ 6ನೇ ನುಡಿಯಲ್ಲಿ. ವಾರಿಜವದನೆ ನೀನು ಒಲವಿಂದೆ ತಿಳಿಯುವುದು ಆ ಪ್ರಾರಬ್ಧದಿಂದ ಸಮ್ಯಜ್ಞಾನ ಶರೀರ ಬಿಡಿದು ಮಾಡಿದ ಕರ್ಮವಿದು ಸುವಿಚಾರಿಸಲ್ ಆಗಾಮಿ ಎನಿಪ್ಪುದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ವಾರಿಜವದನೆ ಅಂದರೆ ಕಮಲದ ಮುಖವುಳ್ಳಂಥ ಮೈತ್ರದೇವಿಯೇ. ಪ್ರಾರಬ್ಧದಿಂದ ಏನಾಗ್ತದೆ, ಪ್ರಾರಬ್ಧ ಕರ್ಮದಿಂದ ಯಥಾರ್ಥ ಜ್ಞಾನದೊಡನೆ ಇಲ್ಲಿ ಕೂಡ ಹೇಳ್ತಾರೆ, ಈ ಶರೀರವನ್ನು ಹೊತ್ತು ಈ ಪ್ರಾರಬ್ಧ ಕರ್ಮ ಐತೆ. ಈ ಪ್ರಾರಬ್ಧ ಕರ್ಮದಿಂದ ಯಥಾರ್ಥವಾದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಮತ್ತೇನು ಹೇಳ್ತಾರೆ, ಶರೀರವನ್ನು, ಯಾಕಂದರೆ ಈ ಪ್ರಾರಬ್ಧ ಕರ್ಮದಿಂದ ಈ ಶರೀರ ಇರ್ತದೆ, ಅಲ್ಲಿ ಮಟ್ಟ ಇರ್ತದೆ. ಈ ಪ್ರಾರಬ್ಧ ಕರ್ಮದ ಮೂಲಕ ಈ ಶರೀರ ಸಹಿತ ಆ ಜ್ಞಾನ ಆದರೂ ಕೂಡ ಈ ಶರೀರ ಪ್ರಾರಬ್ಧದ ಮೂಲಕ ಈ ವ್ಯವಹಾರ ಮಾಡ್ತಿರ್ತದೆ. ಈ ಜ್ಞಾನಿ ಜೀವನ್ಮುಕ್ತ ಆದ ನಂತರ ಅದಕ್ಕೇನು ವಿಷಯಗಳು ಬರಬಾರ್ದಂತಿಲ್ಲ.
ಏನು ತೋರ್ಬಾರ್ದಂತ ಏನಿಲ್ಲ. ಜ್ಞಾನ ಆಗಿದ್ರೆ ಮತ್ತು ಇವ್ರು ವ್ಯವಹಾರ ಮಾಡಬಾರ್ದಂತಿಲ್ಲ. ಶರೀರ ಹೋಗಿಬಿಡ್ಬೇಕ್ರಿ, ಜ್ಞಾನ ಆಗಿಬಿಟ್ಟದಲ್ಲ ಮತ್ತು ಶರೀರ ಕಟ್ ಮಾಡ್ಕೊಂಬಿಡ್ಬೇಕು ಅನ್ನೋದಿಲ್ಲ. ಅದು ಬಿದ್ದು ಹೋಗ್ಬೇಕಲ್ರಿ, ಶರೀರ ಜ್ಞಾನ ಆಗ್ಯದಂದಾಗ ಶರೀರ ಬಿದ್ದು ಹೋಗ್ಬೇಕಲ್ರಿ ಅಂತ ಅನ್ನುವಂಥದ್ದು ಇರೋಂಗಿಲ್ಲ. ಅದಕ್ಕೆ ಪ್ರಾರಬ್ಧ ಕರ್ಮದ ಮೂಲಕ ಈ ಶರೀರ ಇರ್ತದೆ. ಎಷ್ಟು ದಿವಸ ಇರ್ತದೆ. ಒಬ್ಬೊಬ್ರಿಗೆ ನೋಡ್ರಿ 20 ವರ್ಷಕ್ಕೆ ಜ್ಞಾನ ಆಯ್ತಂದ್ರೆ 70-80 ತನಕ ವರ್ಷ ಆಯುಷ್ಯ ಇರ್ತದೆ. ಅಲ್ಲಿ ಮಟ್ಟ ಶರೀರ ಇರ್ತದೆ ಮತ್ತು ವ್ಯವಹಾರಗಳು ನಡೆದೇ ಇರ್ತಾವೆ. ಹೌದಾ? ಮತ್ತು ಈಗ ಕೆಲವರಿಗೆ ಮಧ್ಯೆ ಒಂದು 40-50ಕ್ಕೆ ಜ್ಞಾನ ಆಗ್ಬೋದು. ಅವರ ಶರೀರ ಇರುವ ಮಟ್ಟ ಅವರು ಶರೀರ ಸಹಿತವಾಗಿ ಇರ್ತಾರೆ. ಮತ್ತು ಆದರೆ ಆ ಜ್ಞಾನದಿಂದ ಕೂಡ್ಕೊಂಡಿರ್ತಾರೆ. ಅದು ಈಗ ಈ ಜ್ಞಾನ ಸಹಿತ ಅರಿವಿನಿಂದ ತಾನು ಕೂಡಿಕೊಂಡಿದ್ರೂ ಕೂಡ ಆಗ ಯಾವ ಯಾವ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೋ ಅದು ಆಗಾಮಿ ಕರ್ಮ ಅಂತ ಹೇಳಿಸ್ಕೊಳ್ತದೆ. ಆತ ಅರಿವಿನಿಂದ ಕೂಡಿದಾನೆ, ಶರೀರ ಸಹಿತ ಅದಾನೆ. ಯಾಕಂದ್ರೆ ಯೋಗಿ ಜ್ಞಾನ ಆಗ್ಯದತ್ತಗೆ. ಜ್ಞಾನ ಆಗ್ಯದಂದ್ರೆ ಶರೀರ ಮತ್ತು ಜ್ಞಾನ ಆದ ತಕ್ಷಣ ಶರೀರ ಹೋಗ್ಬೇಕಂತ ನೇಮ ಇರೋಂಗಿಲ್ಲ. ಆ ಜ್ಞಾನದ ಸ್ವರೂಪ ಆತ ಆಗಿರ್ತಾನೆ, ಅರಿವಿನ ಸ್ವರೂಪನೇ ತಾನಾಗಿರ್ತಾನೆ. ಆದರೂ ಕೂಡ ಆತ ಹಲವಾರು ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕಾಗ್ತದೆ. ಈಗ ಜ್ಞಾನ ಆಗ್ಯದಂತಂದ್ರೆ ಆತನ ಸಂಸಾರ ಮಾಡಬಾರ್ದಂತ ಇಲ್ಲ, ವ್ಯವಹಾರ ಮಾಡಬಾರ್ದಂತ ಇಲ್ಲ. ಎಲ್ಲವನ್ನ ಆತ ಜ್ಞಾನ ಆದಮೇಲೆ ಆದರೂ ಕೂಡ ಆತ ವ್ಯವಹಾರ ಮಾಡ್ಬೋದು. ಅದಕ್ಕೆ ಈ ರೀತಿ ಕರ್ಮಗಳನ್ನು ಮಾಡ್ತಾ ಹೆಂಗೆ ಹೋಗ್ತಾನೋ ಅವು ಏನಾಗ್ತದ ಆಗಾಮಿ ಕರ್ಮ ಅಂತ ಹೇಳಿಸ್ಕೊಳ್ತಾವೆ. ಅದು ಆಗಾಮಿ ಕರ್ಮ ಅಂತ. ಮತ್ತು ಇವು ಆಗಾಮಿ ಕರ್ಮ ಅಂತಂದ್ರೆ ಹೆಂಗೆ ಮುಂದೆ ಹೇಳ್ತಾರೆ ಅವರು. ಈ ಆಗಾಮಿ ಕರ್ಮ ಯೋಗಿಯು ಜನ್ಮಕ್ಕೆ ಈ ಅಜ್ಞಾನಿದೆ ಆಗಾಮಿ ಕರ್ಮಗಳು ಏನು ಮಾಡಿರ್ತಾರೆ, ಪಾಪನೇ ಮಾಡಿರಲಿ ಪುಣ್ಯನೇ ಮಾಡಿರಲಿ, ಅದು ಜನ್ಮಕ್ಕೆ ಕಾರಣ ಆಗ್ತದೆ. ಯಾವುದು? ಆಗಾಮಿ ಕರ್ಮ. ಆದರೆ ಜ್ಞಾನಿಗೆ ಆಗ್ತದೇನ್ರಿ ಅಂದರೆ, ಜ್ಞಾನಿಗೆ ಆಗಾಮಿ ಕರ್ಮದಿಂದ ಯಾವ ಜನನ ಮರಣ ಅನ್ನುವಂಥದ್ದು ಜನ್ಮಕ್ಕೆ ಕಾರಣ ಆಗಂಗಿಲ್ಲ, ಜನ್ಮಕ್ಕೆ ಕಾರಣ ಆಗೋದೇ ಇಲ್ಲದು. ಅದಕ್ಕೆ ಏನು ಹೇಳ್ತಾರ ನೋಡೋಣ. 7ನೇ ನುಡಿಯಲ್ಲಿ ಭಾಳಷ್ಟು ವಿಶೇಷವಾಗಿ ಹೇಳ್ತಾರ. ಆಗಾಮಿ ಎನಿಪ ಧರ್ಮ ಅಧರ್ಮವದು ತಾನು ಯೋಗಿಯ ನುತಿ ಸಿಂಧಿಸಿದವರಿಗೆ ಹೋಗುತ್ತಿರುವುದು ನಿಜಬಹುದಾಗಿ ಮುಕ್ತ ತಾನಾಗುವನು ಇದು ಶ್ರುತಿ ಸಿದ್ಧ ಅಂತ ಹೇಳ್ತಾನೆ. ಇಷ್ಟ ಹೇಳುವಂಥ ವಿಚಾರ ಮೈತ್ರ, ನೀನು ಅಲಕ್ಷ್ಯ ಮಾಡಿ ಹಿಂಗಂತ ತಿಳ್ಕೊಳ್ಳೋಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಶ್ರುತಿಯಲ್ಲಿ ಹೇಳದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಆಗಾಮಿ ಏನಿಪ್ಪ ಧರ್ಮ ಅಧರ್ಮವದು ನೋಡ್ರಿ, ಮುಂದಿನದ್ದು ಹೇಳಿಸಿಕೊಳ್ಳುವಂಥದ್ದು. ಆಗಾಮಿ ಅಂದರೆ ಮುಂದೆ ಬರುವಂಥದ್ದು, ಅದನ್ನು ಮುಂದಿನದಂತ ಹೇಳಿಸಿಕೊಳ್ಳುವಂಥದ್ದು. ಈಗ ಯಾವ ರೀತಿ ಅಂತಂದ್ರೆ ಇಲ್ಲಿ ಕೂಡ ಈಗೇನ ಮುಂದೆ ನಮ್ಗೆ ಬರುವಂಥದ್ದು ಏನಿರ್ತಾವೋ ಆಗಾಮಿ ಅಂತ ಹೇಳಿಸ್ಕೊಳ್ತಾವೆ. ಅಲ್ಲಿ ಪುಣ್ಯ ಪಾಪ, ಯಾಕಂದ್ರೆ ಆಗಾಮಿ ಎಂಬ ಕರ್ಮದಲ್ಲಿರುವಂಥ ಒಂದು ಪುಣ್ಯನ ಆಗಿರ್ಬೋದು, ಎರಡು ನಡೀತಾವೆ, ಪಾಪ ಪುಣ್ಯ. ಈಗ ಯೋಗಿ ಆಗೇನಂದ್ರೆ ಅದನ್ನು ಶರೀರ ಹೋಗುವ ಮಟ್ಟ ಎರಡೂ ನಡೆದಿರ್ತಾವೆ. ಕೆಲವು ಸಲ ಪಾಪಾರ ಏನು ಮಾಡಿಲ್ಲ ಅಂದರೆ ನಾವು ನಡಿಬೇಕಾದಾಗ ಒಂದು ಇರುವೆ ನಮ್ಮ ಪಾದದ ಕೆಳಗೆ ಬಿದ್ದು ಇರುವೆ ಯಾವ ಕ್ರಿಮಿಕೀಟಗಳು ಹೋದ್ರೂ ಕೂಡ ಅದು ಪಾಪಕ್ಕೆ ಜಮ ಆಗಿರುವಂಥದ್ದು. ನಾವೇನು ಪಾಪದ ಕೆಲಸಗಳನ್ನು ಮಾಡಿಲ್ಲ ಅಂದರೂ ಕೂಡ ನಾವೇನು ತಿಳಿಲಾರ್ದ ನಾವೆಲ್ಲೋ ಕಾಲಿಟ್ಟಿರ್ತೀವಿ, ಏನೋ ಮಾಡಿರ್ತೀವಿ, ಯಾವುದೋ ಒಂದು ಕ್ರಿಮಿ ಜೀವಿಗಳು ಹೋಗಿರ್ತಾವ. ಇವೆಲ್ಲ ಪಾಪಕ್ಕೆ ನಾವು ಯಾರಿಗೋ ಒಂದು ಸಾಯಿ ಹೊಡೆದ್ರೇ ಒಬ್ರಿಗೆ ಹೊಡೆದ್ರೇ ಅದು ಪಾಪ ಅಂತಲ್ಲ. ನಮಗೆ ಅಕಸ್ಮಾತ್ತಾಗಿ ನಮ್ಮಿಂದ ಎಷ್ಟೋ ಘಟನೆಗಳು ನಡೆದಿರ್ತವೆ, ಯಾವುದೋ ಒಂದು ಹುಳು ಸತ್ತಿರ್ತದೆ, ಏನೋ ಮಾಡಿರ್ತವೆ, ಮತ್ತು ಅವು ಜೀವಗಳೇ ಅಲ್ಲ, ಅದು ಕೂಡ ಪಾಪಕ್ಕೆ ಒಂದು ಜಮ ಆಗಿರುವಂಥದ್ದು ಅದು ಕೂಡ. ಅದಕ್ಕೆ ಇದು ಆಗಾಮಿ ಎಂಬ ಕರ್ಮದಲ್ಲಿರುವಂಥ ಪುಣ್ಯ ಈ ಯೋಗಿಯನ್ನು ಕುರಿತು. ಯಾಕಂದ್ರೆ ಯೋಗಿ ಏನು ಮಾಡಿರ್ತಾನೆ, ಆತ ಇರುವ ಮಟ್ಟ ಇಲ್ಲಿ ಪುಣ್ಯ ಮತ್ತು ಪಾಪ ಎರಡೂ ಜರುಗ್ತಿರ್ತಾವೆ ಆತನ ಕಡೆಯಿಂದ. ಇಲ್ಲಿ ಆತನಲ್ಲಿರುವಂಥ ಪುಣ್ಯ ಏನಿರ್ತದ ಅಂದ್ರೆ ಆ ಜ್ಞಾನಿಯನ್ನು ದೇವ್ರಂತ ಪೂಜೆ ಮಾಡುವಂಥದ್ದು, ಮತ್ತು ಆತನ ಸ್ತುತಿ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಆತನ ಭಜನೆಯನ್ನು ಮಾಡುವಂಥದ್ದು, ಶ್ರದ್ಧಾ ಭಕ್ತಿಯಿಂದ ನೋಡ್ಕೊಳ್ಳುವಂಥದ್ದು. ಇಂಥ ರೀತಿ ಮಾಡಿದಂಥವ್ರಿಗೆ ಯೋಗಿಯ ಪುಣ್ಯ ಅವ್ರಿಗೆ ಹೋಗ್ತದೆ. ಮತ್ತು ಈ ಏನಂತಂದ್ರೆ ಒಬ್ಬ ಯೋಗಿ ಇವನೇನದನ ಅಂತ ಆತನ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ನಿಂದೆ ಮಾಡುವಂಥದ್ದಾಗಿರ್ಬೋದು, ಬೈಯುವಂಥದ್ದಾಗಿರ್ಬೋದು, ಹೊರಗೊಂದು ಇಟ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಮಾಡಿದ್ರೆ ಆತ ಮಾಡಿದಂಥ ಪಾಪ ಯಾರತ್ಗೆ ನಿಂದೆ ಮಾಡಿರ್ತಾರೆ, ತಿರಸ್ಕಾರ ಮಾಡಿರ್ತಾರೆ, ಅವ್ರಿಗೆ ಹೋಗ್ತದೆ. ಇದು ಸಾಮಾನ್ಯ ಅಲ್ಲ ಮೈತ್ರ. ನಾನು ಹೇಳುವಂಥದ್ದು ಶ್ರುತಿಯಲ್ಲಿ ಹೇಳಿದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ, ನೀ ಚೆನ್ನಾಗಿ ತಿಳ್ಕೊ ಮೈತ್ರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು.
ಅದಕ್ಕೆ ಈ ರೀತಿಯಾಗಿ ಇವೆರಡು ಪಾಪ ಯಾರಿಗೆ ಹೋಗ್ತು, ಸ್ತುತಿ ಮತ್ತು ಪೂಜೆ. ಈ ಒಂದು ಭಗವಂತ ದೇವರಂತ ಯಾರು ಪೂಜೆ ಮಾಡಿರ್ತಾರ ಅವ್ರಿಗೆ ಮಾತ್ರ ಇದು ಹೋಗ್ತದೆ, ಪುಣ್ಯ ಹೋಗ್ತದೆ, ಯೋಗಿದು ಜ್ಞಾನಿದು. ಯಾರು ನಿಂದೆ ಅದೆಲ್ಲ ಮಾಡಿರ್ತಾರ ಅದಕ್ಕೆ ಒಬ್ಬ ಜ್ಞಾನಿ ಇಟ್ಟಂಥ ಜಾಗದಲ್ಲಿ, ಒಬ್ಬ ಜ್ಞಾನಿ ಇದ್ದಂಥ ಜಾಗದಲ್ಲಿ ಭಾಳಷ್ಟು ಕೆಲಸಗಳಾಗ್ತಾವೆ. ಯಾರು ಅವ್ರಿಗೆ ಭಾಳಷ್ಟು ಭಕ್ತಿಯಿಂದ ಪ್ರೀತಿಯಿಂದ, ಯಾಕಂದ್ರೆ ಸಿದ್ಧಾರೂಢರಿಗೆ ಚೆನ್ನಾಗಿ ನೋಡ್ಕೊಂಡ್ರೆ ಭಾಳ ಉದ್ಧಾರ ಆದರು, ಯಾರು ಅವ್ರಿಗೆ ತೊಂದರೆ ಕೊಟ್ಟರು ಹಾಳಾಗೋದ್ರು. ಜ್ಞಾನಿ ಇದ್ದಲ್ಲಿ ಎರಡು ನಡೀತಾವೆ. ಯಾರು ಅವ್ರನ್ನ ಪೂಜೆ ಪುರಸ್ಕಾರ ಮಾಡಿ ಅವ್ರಿಗೆ ಸ್ತುತಿ ಮಾಡಿ ಸ್ತುತಿಯನ್ನು ಮಾಡಿ ಅವ್ರಿಗೆ ಭಾಳ ಒಳ್ಳೆ ರೀತಿಯಿಂದ ನೋಡ್ಕೊತಾರೆ, ಧನ್ಯರಾಗಿ ಬಿಡ್ತಾರೆ, ಪುಣ್ಯ ಅವ್ರಿಗೆ ಹೋಗ್ತದೆ. ಯಾರು ಅವ್ರಿಗೆ ನಿಂದೆ ಮಾಡ್ತಾರ, ಹಿಂಸೆ ಮಾಡ್ತಾರ, ತೊಂದರೆ ಕೊಡ್ತಾರೆ, ಅವ್ರಿಗೆ ಪಾಪ ಹೋಗ್ತದೆ. ಎರಡು ರೀತಿಯಿಂದ ಘಟಿಸ್ಬಿಡ್ತಾವಲ್ಲಿ. ಅದಕ್ಕೆ ಈ ರೀತಿಯಾಗಿ ಇವು ಪಾಪ ಪುಣ್ಯ ಎರಡೂ ಹಂಚಿ ಹೋಗಿಬಿಡ್ತಾವ. ಆತ ಏನಂದ್ರೆ ವಿದೇಹ ಕೈವಲ್ಯವನ್ನು ಹೊಂದುತ್ತಾನೆ. ಅವಾಗ ಶರೀರ ಅವಾಗ ಹೋಗ್ಬಿಡ್ತದೆ ಅಂತ. ಅವಾಗ ಏನದು ಪ್ರಾರಬ್ಧನೂ ಮುಗೀತದೆ, ಇವೆಲ್ಲನೂ ಆಗಾಮಿ ಕರ್ಮಗಳನ್ನು ಹೋಗ್ಬಿಡ್ತಾವೆ. ಆವಾಗ ಆತ ಈ ಶರೀರದಿಂದ ಬಿಡುಗಡೆ ಆಗ್ತಾನೆ. ಯಾಕಂದ್ರೆ ಮತ್ತೆ ಹೇಳ್ತಾರೆ ನೋಡ್ರಿ, ಇದು ಏನೇನೋ ಹೇಳಕತ್ತಾರ ಅಂತ ನೀವು ಅನ್ಕೊಳಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಕಪೋಲ ಕಲ್ಪಿತವಾದಂಥದ್ದಲ್ಲ. ನೋಡ್ರಿ, ನಮ್ಗೆ ತಿಳಿಲಕತ್ತದ, ನಾವು ಭಾಳ ದೊಡ್ಡ ಶಾಣರದೀವಂತ ನಮ್ಮ ಕಲ್ಪನೆ ಮಾಡಿ ನಾವು ಹೇಳಕತ್ತಿಲ್ಲ ಇದನ್ನು. ಮೈತ್ರ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡು. ಯಾಕಂತಾರೆ ಈ ರೀತಿಯಾಗಿ ಇದು ಏನು ಹೇಳ್ತಾರ, ಇದು ಶ್ರುತಿ ಸಮ್ಮತವಾದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ನಾನು. ಶ್ರುತಿಯಲ್ಲಿ ಹೇಳಿದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ನೋಡ್ರಿ ಎಂಥ ಒಂದು ಅದ್ಭುತ, ನಾವೆಲ್ಲರೂ ಪುಣ್ಯ ಮಾಡೀವಿ ಇಂಥವು ಕೇಳೋದಕ್ಕೆ. ಅದಕ್ಕೆ ಶ್ರುತಿ ಸಮ್ಮತವಾದಂಥದ್ದು, ಶ್ರುತಿಯಲ್ಲಿ ಒಪ್ಪಿದಂಥದ್ದನ್ನು, ಶ್ರುತಿಯಲ್ಲಿ ಮಹಾತ್ಮರೆಲ್ಲ ಕೊಂಡಾಡಿದಂಥ ವಿಚಾರಗಳನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಜ್ಞಾನಿಯ ಪುಣ್ಯವನ್ನು ಭಕ್ತರು, ನಿಂದಕರು ಪಾಪವನ್ನು ಇದೆಲ್ಲ ಸ್ವೀಕಾರ ಮಾಡ್ತಾರೆ. ಈ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮತ್ತು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಹಿಂದೆ ಇದು ಲಾಸ್ಟಿನ ಒಂದು ನುಡಿ ಅದ, ಅದನ್ನು ಹೇಳಿಬಿಡೋಣ ಅಂತ ನೋಡೋಣ. ನಾಳೆ ತೊಗೊಳ್ಳೋಣ. ಇದನ್ನು ಇನ್ನೂ ಸ್ವಲ್ಪ ಇಟ್ಕೊಂಡು ನಾಳೆ 8ನೇ ನುಡಿಯಿಂದ ತೊಗೊಳ್ಳೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು